ತಹಸೀಲ್ದಾರ್ ನಾಗರಾಜ್ ಕೆ ಅವರ ದರ್ಪದ ಮಾತಿನ ವಿವರಣೆ ಭಾಗ 2 ಏನು ಅಂತೀರಾ? ಇಲ್ಲಿದೆ ನೋಡಿ. ತಾಲೂಕು ದಂಡಾಧಿಕಾರಿಗಳ ಅನುಚಿತ ವರ್ತನೆ, ತಹಸೀಲ್ದಾರ್ಗೆ ದಲಿತ ಮುಖಂಡರಿಂದ ತರಾಟೆ. ಪ್ರಿಯ ವೀಕ್ಷಕರೇ, ರೋಣ ಪರಿಶಿಷ್ಟ ಸಮುದಾಯದ ಮುಖಂಡರಿಗೆ ಸಮರ್ಪಕ ಮಾಹಿತಿ ನೀಡದೆ ಕಚೇರಿಯಿಂದ ಹೊರಹೋಗಿ ಎಂದು ಬೆದರಿಕೆ ಹಾಕಿದ್ದಲ್ಲದೆ ಕುಳಿತುಕೊಳ್ಳಲು ಕುರ್ಚಿ ಸಹ ನೀಡದೆ ಅಪಮಾನ ಮಾಡಿದ್ದಾರೆ ಎಂದು ಆರೋಪಿಸಿ ತಹಸೀಲ್ದಾರ್ ಕಚೇರಿಗೆ ಶುಕ್ರವಾರ ಮುತ್ತಿಗೆ ಹಾಕಿದ ಮುಖಂಡರು ತಹಸೀಲ್ದಾರರನ್ನ ತರಾಟೆಗೆ ತೆಗೆದುಕೊಂಡರು. ಅಸಲಿ ವಿಷಯ ಏನು ಗೊತ್ತಾ ವೀಕ್ಷಕರೇ? ತಾಲೂಕಿನ ಅಮರಗೋಳ ಹಾಗೂ ಬಸರಕೋಡ ಗ್ರಾಮಗಳ ಆಸರೆ ಮನೆಗಳ ದಲಿತ ಫಲಾನುಭವಿಗಳಿಗೆ ಒಂದೇ ಕಡೆಗೆ ಆಸರೆ ಮನೆಗಳನ್ನ ಕಲ್ಪಿಸಿಕೊಡುವಂತೆ ಈ ಹಿಂದೆಯೇ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗಿತ್ತು. ಇದಕ್ಕೆ ಅವರು ಒಪ್ಪಿಗೆ ಕೂಡ ಸೂಚಿಸಿದ್ರು. ಬಾಕಿ ಉಳಿದ 12 ಕುಟುಂಬಗಳಿಗೆ ಒಂದೇ ಕಡೆ ಆಸರೆ ಮನೆ ನೀಡುವ ಕುರಿತು ಕಳೆದ 1 ವರ್ಷಗಳಿಂದ ಹೇಳುತ್ತಾ ಬಂದಿದ್ದು, ಈ ಹಕ್ಕುಪತ್ರ ವಿಚಾರವಾಗಿ ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಬಣದ ಗದಗ ಜಿಲ್ಲೆ ಸಂಚಾಲಕ ಡಿಜೆ ಕಟ್ಟಿಮನಿ ಅವರು ಈ ಮೊದಲು ತಹಸೀಲ್ದಾರ್ 2 ರಿಂದ 3 ಬಾರಿ ಅವರ ಗಮನಕ್ಕೆ ತಂದ್ರು. ಆದ್ರೂ ಕೂಡ ಈ ತಹಸೀಲ್ದಾರ್ ಹಾರಿಕೆ ಉತ್ತರ ಕೊಡ್ತಾನೆ ಬಂದಿದ್ದಾನೆ. ನಿನ್ನೆಯ ದಿನ ಮುಖಂಡ ಡಿಜೆ ಕಟ್ಟಿಮನಿ ಅವರು ಪುನಃ ತಹಸೀಲ್ದಾರ್ ಕಚೇರಿಗೆ ತೆರಳಿ ಈ ತಾಲೂಕು ದಂಡಾಧಿಕಾರಿ ನಾಗರಾಜ್ ಕೆ ಅವರಿಗೆ ಏನಾಯ್ತು ಸಾಹೇಬ್ರೆ ಎಂದು ಸೌಜನ್ಯದಿಂದ ದಲಿತ ಮುಖಂಡ ಡಿಜೆ ಕಟ್ಟಿಮನಿ ಅಮರಗೋಳ ಗ್ರಾಮದ ನಿವೇಶನ ಹಕ್ಕುಪತ್ರ ಯಾವ ಹಂತಕ್ಕೆ ತಂದಿದ್ದೀರಿ ಸಾಹೇಬ್ರೆ ಎಂದು ಕೇಳ್ತಾನೆ. ಆದ್ರೆ ಈ ತಹಸೀಲ್ದಾರ್ ಮುಖಂಡ ಡಿಜೆ ಕಟ್ಟಿಮನಿ ಅವರಿಗೆ ಕೊಟ್ಟ ಉತ್ತರ ಏನು ಅಂತೀರಾ? ದರ್ಪದಿಂದ ಏಕಾಏಕಿ, ಏಯ್ ನೀನು ನನ್ನ ಕೆಲಸಕ್ಕೆ ಅಡ್ಡಿಪಡಿಸುತ್ತಿದ್ದೀಯಾ, ನನ್ನ ಚೇಂಬರ್ ಬಿಟ್ಟು ಹೊರಗೆ ನಡೆ ಎಂದು ಆ ದಲಿತ ಮುಖಂಡನಿಗೆ ಅವಮಾನ ಮಾಡಿದ್ದಲ್ಲದೆ ರೋಣ ಪೊಲೀಸ್ ಠಾಣೆಗೆ ದೂರವಾಣಿ ಕರೆ ಮಾಡಿ PSI ಅವರನ್ನ ಕರೆಸಿ ಬೆದರಿಕೆ ಹಾಕಿದ್ದಾರೆ. ಈ ತಹಸೀಲ್ದಾರ್ ನಾಗರಾಜ್ ಕೆ ಸಾರ್ವಜನಿಕರ ಸಮಸ್ಯೆ ಸರಿಪಡಿಸಲು ಬಂದಿದ್ದಾನೋ ಇಲ್ಲ ಸಮಸ್ಯೆ ತೆಗೆದುಕೊಂಡು ಬಂದವರಿಗೆ ನನ್ನ ಕೆಲಸಕ್ಕೆ ಅಡ್ಡಿಪಡಿಸಲು ಬಂದಿದ್ದೀರಾ ಎಂದು ಗೂಂಡಾಗಿರಿ ಮಾಡಲು ಬಂದಿದ್ದಾನೋ ಎಂಬ ಯಕ್ಷ ಪ್ರಶ್ನೆ ಉಂಟಾಗಿದೆ. ಈ ಘಟನೆ ತಿಳಿದು ರೋಣ ತಾಲೂಕಿನ ಎಲ್ಲ ದಲಿತ ಮುಖಂಡರು ಸ್ಥಳಕ್ಕೆ ಭೇಟಿ ನೀಡಿ ಕೆಲ ಕಾಲ ತಹಸೀಲ್ದಾರ್ ಹಾಗೂ ಮುಖಂಡರ ನಡುವೆ ವಾಗ್ವಾದ ನಡೆದ ಬಳಿಕ ಆಸರೆ ಮನೆಗಳ ಹಂಚಿಕೆ ಕುರಿತು ಮೇಲಾಧಿಕಾರಿಗಳ ಗಮನಕ್ಕೆ ತರುತ್ತೇನೆ, ಸೋಮವಾರದವರೆಗೆ ಕಾಲಾವಕಾಶ ನೀಡಿ ಎಂದು ತಹಸೀಲ್ದಾರ್ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಸೋಮವಾರದವರೆಗೆ ಕಾಲಾವಧಿ ತೆಗೆದುಕೊಂಡಿದ್ದಾರೆ. ಸೋಮವಾರ ಸಮರ್ಪಕ ಮಾಹಿತಿ ನೀಡಿ ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡೋದಾಗಿ ಮುಖಂಡರು ತಹಸೀಲ್ದಾರ್ ನಾಗರಾಜ್ ಕೆ ಅವರಿಗೆ ಆಕ್ರೋಶ ವ್ಯಕ್ತಪಡಿಸುವುದರ ಜೊತೆಗೆ ಎಚ್ಚರಿಕೆ ನೀಡಿದ್ದಾರೆ. ಮುಖಂಡ ಡಿಜೆ ಕಟ್ಟಿಮನಿ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಒಂದಿಗೆ ಮಾತನಾಡಿ, ಅವರು ಮಾಹಿತಿ ಕೇಳಲು ಬಂದ ನಮಗೆ ಹೊರ ಕಳುಹಿಸಿದ್ದಲ್ಲದೆ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು PSI ಅವರನ್ನ ಕರೆಸಿದ್ದಾರೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೇ ಆದಲ್ಲಿ ನಮ್ಮ ಮೇಲೆ ಕ್ರಮ ಕೈಗೊಳ್ಳಲಿ. ಅದನ್ನು ಬಿಟ್ಟು ಇಲ್ಲ ಸಲ್ಲದ ಆರೋಪ ಮಾಡೋದು ಎಷ್ಟು ಸರಿ? ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಗಮನಿಸಿ ಈ ಗೂಂಡಾವರ್ತನೆಯ ತಹಸೀಲ್ದಾರ್ ನಾಗರಾಜ್ ಕೆ ಅವರಿಗೆ ಕಾನೂನು ರೀತಿಯ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ರು. ಎಸ್ ಪ್ರಿಯ ವೀಕ್ಷಕರೇ, ಈ ತಹಸೀಲ್ದಾರ್ ನಾಗರಾಜ್ ಕೆ ಗೂಂಡಾವರ್ತನೆ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾಯ್ದು ನೋಡೋಣ. ಹೌದು ವೀಕ್ಷಕರೇ, ಈ ತಹಸೀಲ್ದಾರ್ ನಾಗರಾಜ್ ಕೆ ಅವರ ದರ್ಪದ ಮಾತುಗಳ ವರ್ತನೆ ಇದೊಂದೇ ಅಲ್ಲ. ಈ ಹಿಂದೆ ರೋಣ ತಾಲೂಕಿನ ಸವಡಿ ಗ್ರಾಮದ ದೊಡ್ಡ ಬಸವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿಸಲು 10 ಬಾರಿ ಮನವಿ ಕೊಟ್ಟು ದೊಡ್ಡ ಬಸವೇಶ್ವರ ಅರ್ಚಕ ಮತ್ತು ಆ ದೇವರ ಭಕ್ತಾದಿಗಳಿಗೆ ಇದೇ ತರಹದ ಗೂಂಡಾವರ್ತನೆ ತೋರಿಸಿದ್ದಾನೆ. ಈ ತಾಲೂಕು ದಂಡಾಧಿಕಾರಿಯ ಸಾರ್ವಜನಿಕರಿಗೆ ದರ್ಪದ ಮಾತಿನ ಪ್ರಕರಣಗಳು ದಿನೇ ದಿನೇ ಒಂದಲ್ಲ ಒಂದು ನಡೆಯುತ್ತಾನೆ ಬಂದಿದೆ ಎಂದು ಆ ಕಚೇರಿಯ ಕಿವಿ ಮಾತುಗಳು ಕೇಳಿ ಬರುತ್ತಿವೆ. ಈ ತಹಸೀಲ್ದಾರ್ ಅವರ ದರ್ಪದ ವರ್ತನೆಯ ಘಟನೆ ಹೇಳುತ್ತಾ ಹೋದ್ರೆ ದಿನಗಳೇ ಸಾಲೋದಿಲ್ಲ ಬಿಡಿ. ಎಸ್ ಪ್ರಿಯ ವೀಕ್ಷಕರೇ,
ಇನ್ನೊಂದು ಬೆಚ್ಚಿ ಬೀಳಿಸುವ ಶಂಕೆ ಏನಂತೀರಾ? ಈ ತಹಸೀಲ್ದಾರ್ ಅಕ್ರಮ ಮರಳು ಸಾಗಾಟನೆಯಲ್ಲಿ ಮತ್ತು ಖಾಸಗಿ ವಿಂಡ್ ಫ್ಯಾನ್ ಕಂಪನಿಯಲ್ಲಿ ಸಂಬಳದ ಜೊತೆ ಗಿಂಬಳ ಮಾಡುತ್ತಿದ್ದಾನೆ ಎಂಬ ಸಂಶಯ ಸೃಷ್ಟಿಯಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ ಪಡೆ ಈ ದಾಖಲೆ ಸಮೇತ ಈ ತಹಸೀಲ್ದಾರ್ ನಾಗರಾಜ್ ಕೆ ಅವರ ಸಂಬಳದ ಜೊತೆ ಗಿಂಬಳದ ರಹಸ್ಯವನ್ನ ವರದಿ ಮಾಡಲಿದೆ. ಭಾಗ 3 ಕಾಯ್ದು ನೋಡಿ. ಇಂಥ ಗುಂಡಾವರ್ತನೆಯ ಅಧಿಕಾರಿಗಳು ಕೆಲವೊಂದಿಷ್ಟು ತಾಲೂಕು ಭಾಗಗಳಲ್ಲಿ ತಾಂಡವವಾಡ್ತಿದ್ದಾರೆ. ಇಂಥವರನ್ನ ಬಗ್ಗು ಬಡಿಯಲೆಂದೇ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮೆಟ್ಟಿ ನಿಲ್ಲಲು ನಿಮ್ಮ ಮುಂದೆ ಸದಾ ಸಿದ್ಧ. 24x7 ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8050535679. ರಾಷ್ಟ್ರ ಕ್ರಾಂತಿ ನ್ಯೂಸ್, ನಾವು ನಿಮ್ಮೊಂದಿಗೆ. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಾವು ಕಳಿಸುವ ವಿಡಿಯೋವನ್ನ ಮೊದಲಿಗೆ ನೀವೇ ವೀಕ್ಷಣೆ ಮಾಡಿರಿ. ವರದಿ SV ಸಂಕನಗೌಡರ್, ರಾಷ್ಟ್ರ ಕ್ರಾಂತಿ ನ್ಯೂಸ್, ರೋಣ. ನಾನು ಕಾಪಿ ಕೊಡ್ಬೇಕೆ ನಾನು ಹೊರಗಡೆ ಫೋನ್ ಮಾಡ್ರಿ. ನಾನು ಕಾಪಿ ಕೊಡ್ಬೇಕೆ ನಾನು ನಿಮ್ಗೆ ಕಾಪಿ ಕೊಡ್ತಿದ್ದೀನಿ, ನೀವು ಫೋನ್ ಮಾಡ್ಬೇಕು. ಕೊಡ್ರಿ ಕೊಡ್ತೀನಿ ಕಾಪಿ. ಏನ್ ತೋರಿಸ್ತೀರಿ ನನಗೆ? ಎದಕ್ಕೆ ಹೋಗ್ಬೇಕು? ನಿಮ್ಮ ಹತ್ರ ಕೆಲಸ ನಿಮ್ಮ ಹತ್ರ ಇಲ್ಲ ನಂದು. ಏನಿದೆ ಕೆಲಸ ನಿಮ್ದು? ಯಾರು ಏನಿದೆ? ಅದ ಈಗ ಅಮ್ಮನ ಕೇಳಕತ್ತೀವಲ್ಲ, ಏನಿದೆ ಅಂದ್ರೆ ಒಂದು ವರ್ಷ ಗಂಟೆ ಅದನ್ನೇ ಕೇಳ್ಬೇಕ. ಅದ್ರ ರಿಪೋರ್ಟ್ ತಗೊಳ್ಳಿ, ಹೋಗಿ. ಸರ ನೀವು ಈ ತರ ಮಾತಾಡ್ಕೋಬೇಡಿ. ನನಗೆ ಏನ್ ಮಾಡಬೇಕು ಗೊತ್ತೈತಿ. ನೀವು ಮೊದಲು ಹೆಂಗ್ ಮಾತಾಡ್ತಾರೆ? ನನಗೆ ಏನ್ ಮಾಡಬೇಕು ಗೊತ್ತೈತಿ, ನನಗೆ ಗೊತ್ತೈತಿ. ನಾನು ಮಾಡ್ತೀನಿ. ನೀವು ಏನ್ ಮಾಡ್ಬೇಕಂತಿದ್ರು ಮಾಡ್ಕೊಳ್ಳಿ. ಅದಕ್ಕೆ ನಾನು ಮಾಡ್ಬೇಡಿ. ನಾನು ಜಗಲ್ರಿ, ನಾನು ಗೊತ್ತೈತಿ ನನಗೆ ಏನ್ ಮಾಡ್ಬೇಕು ನೋಡೋಣ. ನಂಬರ್ ಅದರಲ್ಲಿ ನಂಬರ್ ಅಂತ ಅಷ್ಟಲ್ಲ, ಯಾರೇ ಇರಲಿ ಕೊಡುವಲ್ಲ ಅವ್ರಿಗೆ ನ್ಯಾಯ ಕೊಡ್ಸಕ್ ನಿಮ್ ಕೈಲಿ ಆಗುತ್ತಾ ಇಲ್ಲ. ನೀವು ಈ ತಾಲೂಕು ದಂಡಾಧಿಕಾರಿಗಳು, ನಿಮ್ಮ ಫೈನಲ್ ಇರ್ತಾ, ನೀವು ಡಿಸಿಷನ್ ತಕ್ಷಣ ಒಬ್ರು ಆಫೀಸರ್ ಫೋನ್ ಹಚ್ಚಿದ್ರೆ ಇವ್ರು ಆಫೀಸರ್ ಬಂದ್ರು, ನಾವು ಫೋನ್ ಹಚ್ಚಿದ್ರೆ ಬರಲಿ ಇವ್ರು. ನೀವು ಫೋನ್ ಹಚ್ಚಿದ್ರೆ ಬಂದ್ರು, ಅಷ್ಟು ಪವರ್ ನಿಮಗೈತಿ. ನೀವ್ ಯಾಕೆ ನಮಗ ನ್ಯಾಯ ಕೊಡ್ಸವಲ್ರಿ? ಈಗ ಏನ್ ಕೇಳಿದಾರಲ್ಲ ಅದನ್ನ ನಾಳೆ ನ್ಯಾಯ ಯಾಕೆ ಕೊಡ್ಸವಲ್ರಿ ನೀವು? ಒಂದು ವರ್ಷ ಫೈಲ್ ಬಂದಿ ಮೊದಲ ಈಗ ಏನು ಇಳುವರಿ ಮಾಡಿ ಅದ್ರ ಬಗ್ಗೆ ರಿಪೋರ್ಟ್ ಹಾಕಿ ಅಂತ ಹೇಳಿದ್ರೆ ಅದನ್ನ ನಾನು ರೆಡಿ ಹೇಳಿನಿ. ಅದನ್ನ ಸರ್ ಆಯ್ತಾ? 2 ದಿನ ಹೋದ ಟೈಮ್ ರೀ. 2 ದಿನ ರಿಪೋರ್ಟ್ ತರ್ಸಕ್ಕೆ 2 ದಿನ ಸೋಮವಾರ ತರಿಸ್ರಿ. ಅದ್ರಾಗ ಏನಾದ್ರು ಇಲ್ಲ ಅಂದ್ರೆ ನಾವು ನಾಡ್ದು ನಾವು ಸ್ಟ್ರೈಕ್ ಸೋಮವಾರ ಬರ್ತೀವಿ. ನಮಗೆಲ್ಲ ಆಮೇಲೆ ಈಗ ಏನ್ ಈಗ ಅವ್ರಿಗೆ ಈಗ ನೀವು ಎದ್ದು ಹೋಗಂತೇಳಿ ಸಾರ್ವಜನಿಕರಿಗೆ ಅಂದ್ರಲ್ಲ, ಅದಕ್ಕೆ ಏನ್ ನಮ್ಗೆ ಹೆಂಗ್ ಸಿಟ್ಟು ಬರ್ತದೆ, ನಿಮ್ಗೂ ಹಂಗೆ ಸಿಟ್ಟು ಬರ್ಬೋದು. ಆದ್ರೆ ನೀವು ಸಾರ್ವಜನಿಕ ಅಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು ಸಹನೆ ಇರ್ಬೇಕು. ಸಹನೆ ನಮ್ಮಲ್ಲಿ ಡಿಸಿಷನ್ ಇವೊಬ್ರು ಹೋದ್ರು ಎಲ್ಲ ಅನುಭವ ಇಲ್ಲಿ ಜಾಯಿನ್ ಆದಾಗ ಏನೇನು ಮಾತು ಆ ಮಾತು ನಿಮ್ಮ ಕಡೆ ಇಲ್ಲಿ ಸದ್ದ ದಯವಿಟ್ಟು ಬೆಕ್ಕದ ಬರೀ ಜಾಸ್ತಿ ಅನ್ಕೊಂಡು ಏನೇ ಕೆಲಸ ಮಾಡಿದ್ರು ನಾನು ಮಾಡ್ಕೊಡ್ತೀನಿ ಅಂತ ಆ ಕೆಲಸ ಎದ್ದು ಹೋಗಂತ ಒಳಗ್ ಬರೋ ಮುಂದೆ ವಿಡಿಯೋ ಮಾಡ್ಕೊಂಡು ಬಂದಿ ನಾವು ಒಳಗ್ ನೋಡಿ ಅರೆಸ್ಟ್ ಮಾಡ್ತೀರಾ ನೀವು? ಧಮಕಿ ಅರೆಸ್ಟ್ ಮಾಡ್ತೀರಾ? ಅರೆಸ್ಟ್ ಮಾಡ್ಬೇಕು. ಧಮಕಿ ಅಫೈರ್ ಮಾಡ್ಬೇಕು ಅವ್ರ ಮ್ಯಾಗ. ನಾನ್ ಧಮಕಿ ಮ್ಯಾಗ ಅಫೈರ್ ಮಾಡ್ಲಿ, ನೀವು ಧಮಕಿ ಮ್ಯಾಗ ಅಫೈರ್ ಮಾಡ್ಲಿ. ಅಷ್ಟು ಪ್ರತ್ಯೇಕ ನಮಗ ಹೊರ ಮುಂದೆ ನಾನು ನೋಡಿಲ್ಲ ಹಂಗಂತೇಳಿ ಗೊತ್ತಾಗಿ ಸುಳ್ಳು ಆಫೀಸರ್ ಯಾಕೆ ಹಾಕಿರ್ತೀನಿ ಎಲ್ಲ ಗೊತ್ತಾಗ ನನಗ. ಈಗ
ಆಯ್ತು. ನಮ್ಗೆ ತೋರಿಸ್ಬಿಟ್ಟು ಆಮೇಲೆ ನೀವು ಅಂದ್ರೆ ತೋರಿಸ್ಬೇಕು ಅಲ್ಲಿ 2 ದಿವಸದಾಗ ನೀವು ನಾವು ಫಾಲೋ ಮಾಡ್ತೀವಿ. ದಯವಿಟ್ಟು ಇನ್ನೊಮ್ಮೆ ಆಯ್ತು ಬಿಡ್ರಿ, ಒಪ್ಕೊಂಡಾರ ಗುರುಗಳ. ನಾನು ಬರ್ಲಿ ಇನ್ನೊಬ್ರು ಬರ್ಲಿ. ಏನ್ ಒಪ್ಕೊಂಡ್ರೆ ಹೇಳ್ರಿ ಅವ್ರು. ಆಯ್ತು, ಇನ್ಮ್ಯಾಗ ಅವ್ರ ತಪ್ಪ ಅವ್ರು ಒಪ್ಕೊಂಡ್ರು. ಈ ತರ ಘಟನೆ ಆಗದೆ ಇರೋಂಗ ನಾನು ನಡ್ಕೊಳ್ತೀನಿ ಅಂತ ಒಪ್ಕೊಂಡಾರ ಸರ್. ಕಾನೂನು ಪ್ರಕಾರ ಸರ್. ಏನ್ ನಿಮ್ಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಅಂತ ಕೇಳ್ತಾರೆ ನಿಮ್ಮನ್ನ. ಇಲ್ಲ, ನೀವು ಬಂದಿದ್ದು ನಾವು ಬಂದಿದ್ದು ಯಾರು ತಹಸೀಲ್ದಾರ್ ಇದ್ರು ಕೂಡ ಏನಿಲ್ಲ ನಾವು ನಿಮ್ ಚೇಂಬರಿಗೆ ಬಂದಿದ್ದೇವೆ. ಚೇಂಬರಿಗೆ ಬಂದ್ರೆ ನಿಮ್ಗೆ ಮಾತಾಡಕ್ಕೆ ನಮ್ಗೆ ಅವಕಾಶ ಐತೆ. ಈಗ ಚೇಂಬರಿಗೆ ಮಾಡಕ್ಕೆ ಅವಕಾಶ ಐತೆ ನಮ್ಗೆ. ಅಲ್ಲಿಗೆ ಹೋಗೋಣ ಅಂತ ಸರ್, ಬಾಡಿ ಮಟ್ಟ ಏನ್ ಬಿಡ್ರಿ, ನಿಮ್ ಕಡೆ ಪ್ಯೂನ್ ಇರ್ತಾರ ಹಾಕ್ಸಿ ಅಲ್ಲಿ ಅವ್ರಿಗೆ ಬಾಡಿ ಮಟ್ಟ ಹಾಕ್ಸಿ ನಮ್ಗೆ ವಿಚಾರ ಮಾಡಿ ಎಲ್ಲ ಸರಿ ಮಾಡಿ ಕಳ್ಸ್ಯಾರ. ದಯವಿಟ್ಟು ಮಾಡಿ ದಯವಿಟ್ಟು ಈಗ ಪಕ್ಕದಲ್ಲೇ ಹಾಲ್ ಇದೆ ಇತ್ತು. ಸರ್, ಅದು ನಿಮ್ದು ಪರ್ಸನಲ್ ಮೀಟಿಂಗ್ ಇದಕ್ಕೆ ಸಂಬಂಧಪಟ್ಟ ಫೈಲ್ ತರಿಸಿಲ್ಲ. 1 ವರ್ಷ ಆಗ್ತದ ಕೊಟ್ಟು ಕಾಟ ಡಿಸಿಆರ್ ಗಮನಕ್ಕೆ ಅದ. ಇರುತ್ತೆ. ಈಗ ಡಿಸಿ ಬದಲಿ ಆಗಿರ್ತಾರೆ, ಅವ್ರಿಗೆ ಗಮನಕ್ಕೆ ತರ್ಬೇಕಂದ್ರೆ ಹೊಸದಾಗಿ ಕೇಸ್ ಇಲ್ಲ ಸರ್, ಇರುವುದು ಫೈಲ್ ಡಿಸಿ ಬಂದ್ರೆ ಅವ್ರ ಗಮನಕ್ಕೆ ತಗೊಂಡೋಗಿ ಅವ್ನ ಗ್ರಾಮದ ವರದಿ ತಗೊಳ್ರಿ. ಪಿ ಡಿ ಅವ್ರ ಕಡೆ ಇದ್ದ ಇವ್ ಕಡೆ ಹೇಳಿಸಿ ಗ್ರಾಮದ ವರದಿ ತಗೊಳ್ರಿ. ಆ ಪ್ರಕಾರ ಬರೀರಿ. ಯಾರಿಗೆ ಡಿಸಿ ಮಾಡ್ಕೊಟ್ರೆ ಬಿಡ್ರಿ, ಇವರಿಗೆ ಎಲ್ಲ ಕೊಟ್ರ ಅವ್ರು. ಇವ್ರಿಗೆ ಗೊತ್ತಿಲ್ಲ, ನೀವ ಮನವರಿಕೆ ಮಾಡ್ಬೇಕು. ಈಗ ನಿಮ್ ಕೆಲಸ ಇದು. ಆಯ್ತು. ಈಗ ನಾವು ಪ್ರತಿಭಟನೆ ಮಾಡಿ ಅರ್ಜಿ ಕೊಟ್ಟು 1 ವರ್ಷ ಆಯ್ತು. ಇಲ್ಲಿವರೆಗೆ ಏನ್ ಕ್ರಮ ತಗೊಂಡ್ರೆ ಅಂತ ಕೇಳಕ್ ಬಂದ ಅಷ್ಟ ಮತ್ತೇನಿಲ್ಲ ಸರ್. ಒಂದು ಕುಟುಂಬ ಈಗ ಅದ ವಿಷಯನ ನಾವು SP ಅವರು ಕೊಟ್ಟಿದ್ವಿ ಕಳೆದ ಸಮಯದಾಗ. ನಿಮ್ಗೆ ಲೆಟರ್ ಬಾ ಅಂತ ನೀವು ತಾರತಮ್ಯ ಇತ್ತು, ನಾವು ಕೊಟ್ಟಿವಿ. ನೀವು ತಾರತಮ್ಯ ಇಲ್ಲ ಅಂತ ನೀವು ಈಗ ನೋಡಿ, ತಾರತಮ್ಯ ಆಗಿಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳಿದ್ರಿ? ಏನ ರಿಪೋರ್ಟ್ ಕೊಟ್ರ BO ಮತ್ತೆ ಇವು ಹಿಂದೆ ಇಶ್ಯೂ ಆಗಿರೋ ಏನಿದೆಯಲ್ಲ ನಿಮ್ದು ನನಗೆ ಡೈರೆಕ್ಷನ್ ನೀವು ತಾಲೂಕಾ ದಂಡಾಧಿಕಾರಿಗಳು, ತಾಲೂಕಾ ಮ್ಯಾಜಿಸ್ಟ್ರೇಟ್ ಏನ್ ನಡಿಬೇಕು ಇದು ಆಶ್ರಯ ಕಮಿಟಿದ ಫುಲ್ ಪವರ್ ನಿಮಗಿರ್ತ. DC ಇರುದಿಲ್ಲ ಸರ್. ಕೇಳ್ರಿಲ್ಲ, ಶಾಸಕರು ಅಧ್ಯಕ್ಷರು ಇರ್ತಾರೋ, ನೀವು ಆ ಕಮಿಟಿಗೆ ಕಾರ್ಯದರ್ಶಿ ಇರ್ತೀರಿ. ಒಟ್ಟು ನಿಮ್ಮ ಅಧ್ಯಕ್ಷತೆಯೊಳಗ ಈ ಕಮಿಟಿ ನಡೀತಿರ್ತ. ಇದನ್ನ ಏನ್ ಮಾಡಿ ಸರಿ ಮಾಡ್ತಾರೆ? ನಿಮ್ಮ ಹಂತಕ್ಕೆ ಬರಲ್ಲ ಅಂದ್ರೆ ನೀವ್ ಏನ್ ಮಾಡಿ ಸರಿ ಮಾಡ್ಕೊಡ್ತೀರಿ, ಏನ್ ಕೊಡ್ತೀರಿ ಹೇಳ್ರಿ ನಮ್ಗೆ ಅಷ್ಟ. ಬರಲ್ಲ ಅಂತ ಹೇಳಿ ಕಡೆ ರೈಟಿಂಗ್ ಕೊಟ್ಬಿಡ್ರಿ ಸರ್, ಅಷ್ಟು ಮಾಡ್ಬಿಡ್ರಿ. ರೇಷನ್ ಕಡೆನು ಬೋರ್ಡ್ ಸಹಾಯಕತ್ತಾರ ಸರ್. ಒಂದು ರೇಷನ್ ಅದನ್ನ ಮಳೆಯಾಳ ಭಾಗ ಹಿರಿಯಾಳು ಪರಿಯಾಳು ಪಾಯಿಂಟ್ 1 10 ಪಾಯಿಂಟ್ ಉಸು ಹೊಡಿತಾರ. ಅದ್ರ ಕಮಿಷನ್ ತಗೊಂತೀರಿ ನೀವು. ಅದಕ್ಕೆ ಹಂಗೆ ಸುಮ್ಮನೆ ಬಿಡ್ತೀರಿ ಲಾರಿ ಅವನ್ನೆಲ್ಲ. ಅದೇ ಹಂಗ್ ನೀವು ಹೇಳೋದಲ್ಲ, ನೀವು ಬೇಕಾದ್ರೆ ಸರ್ ಮತ್ತೆ ಯಾಕೆ ಕೇಸ್ ಮಾಡ್ತಿಲ್ಲ? ನನ್ನ ಕೆಲಸ ಸಾಹೇಬ್ರು ಎಲ್ಲಿ ನಡೆಸ್ತಾರೆ ಮಾಡೋ ಕೆಲಸ ಒಂದಾದ್ರೂ ಅಲ್ರಿ, ನಿಮ್ಮ ಅವ್ರ ಡ್ಯೂಟಿ ಒಳಗೆ ಕೇಸ್ 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 ದಾಖಲ್ ಮಾಡಿದ ರಿಪೋರ್ಟ್ ತೋರ್ಸನ್ರಿ ರೀ. ಇದು ದಿನಂಪ್ರತಿ ಓಡಾಡ್ತಾವಲ್ಲ, ಅವ್ರ ಡ್ಯೂಟಿ ಒಳಗ ಅವ್ರು ಬಂದ ಟೈಮ್ನೊಳಗ ಕೇಸ್ ಆಗಿರೋವನ್ನ ರಿಪೋರ್ಟ್ ತೋರ್ಸನ್ರಿ. ಯಾರ ಬರ್ಲಿ ಬರ್ರಿ ಕುಂದರಿ ಸರ ಯಾರು ಮಾತು ನಾ ಯಾರು ಮಾತಾಡಿ ಹೆಂಗಾಗುತ್ತೆ ಗಾಡಿ ಯಾರೋ ರೆಕಾರ್ಡ್ನವ್ರಿಗೆ ಬದಲಾವಣೆ ಆಗ್ಬೇಕು. ಬಹಳ ರೀ ಇಲ್ಲೆಲ್ಲ ಏನೈತ್ ಗೊತ್ತ ಹೇಳ್ತೀವ್ರಿ, ನೋಡವಲ್ರಿ ಸರ್. ಫೈಲ್ ತರಿಸಿದ್ರಿ ಫೈಲ್ ಹೇಳ್ತಾರಲ್ಲ ಸರ್. ಜಂಟಿ ಸರ್ವೆ ಮಾಡಿ ಮೊದಲಾಗಿ ಈಗ ಮನಿ ಎಷ್ಟು ನಾಳೆ ಮೀಟಿಂಗ್ ಐತೆ. ಒಂದೊಂದು ಕಾಪಿ ಕೊಟ್ಟು ನಾ ಕೇಳಿದೆ, ಇದನ್ನು ಬೇರೆ ಅರ್ಜಿ ಕೊಟ್ಟಿದ್ವಿ. ಕೊಡ್ರಿ ನೋಡಿ, ಅದ್ರ ಮಾತಾಡ್ಕೊಂಡು ಸುದ್ದಿ ನಾವು ನಿಮ್ದು ಇಲ್ಲದ ಉತ್ಸವ ಯಾಕೆ ಬೇಕು?
ಒಬ್ಬ ದಿನ ಈಗ ಎಷ್ಟಿರೋದು ಅಲ್ಲ ನಿಮಗೆ ನೀವು ಯಾಕೆ ಕೇಳ್ತೀರ ಅದನ್ನ ನಿಮ್ಗೆ ಯಾಕೆ ಅವರು ನಮಗೆ ನಾವು ಕಾನ್ಫರೆನ್ಸ್ ಬಂದಿಲ್ಲ ಸರ್ ಸಮಸ್ಯೆಗಳು ಹೊತ್ತು ಬಂದಾಗ ನೀವು ಸಾರ್ವಜನಿಕ ಒಬ್ಬ ಅಧಿಕಾರಿಗಳು ದಂಡಾಧಿಕಾರಿಗಳು ಮೂರೇ ಜನ ಮೂರೇ ಚೇರ್ ಇತ್ತಂದ್ರೆ ಸಮಾಜ ಆಫೀಸ್ ಬಿಟ್ಟು ನಾವು ನಿಮ್ಗೆ ಕಾನ್ಫರೆನ್ಸ್ ಕಾನ್ಫರೆನ್ಸ್ ಬಂದಿಲ್ಲ ಸರ್ ನಾವು ನಿಮ್ಮ ಮತ್ತೆ ನಾವು ಮುಂದೆ ಕರೆದು ಹೊತ್ಕೊಂಡ್ ಬಂದಿವಿ ಸರ್ ಇಲ್ಲಿ ಅಲ್ಲ ಅದಕ್ಕೆ ಸ್ಪಂದನ ಮಾಡಿ ಸರ್ ಅಲ್ಲ ನಾನು ಪೊಲೀಸ್ ಇಲಾಖೆ ಕರ್ಸಂತ ತಪ್ಪು ನಾನೇನ್ ಮಾಡಿದ್ದೆ ಬಂದೆ ಒಂದು ಲೆಟರ್ ಸರ ಲೆಟರ್ ಕೊಟ್ಟ ಅದಕ್ಕೆ ಶುರು ಕೊಟ್ರಂಗ ಇಸ್ಕೊಂಡ್ ಮ್ಯಾಗ ಸರ್ ನಮ್ಮ ಇಲ್ಲಿ ತಾಲೂಕ್ ಆಫೀಸ್ನೊಳಗ ಎಸ್ ಸಿ ಎಸ್ ಮ್ಯಾಗ ಪ್ರತಿ ಮೊದಲಾಗಿದ್ದು ಅದ್ರ ಐತಿ ಈಗ ಆದ್ರೂ ಮತ್ತೊಂದು ಸ್ವಲ್ಪ ಏನೋ ಸಮಸ್ಯೆಗಳು ಆಗ್ತಾವಲ್ಲ ಅಂತ ನಾ ಕೇಳಿದೆ ನಾನು ಒಬ್ಬ ಎಸ್ ಸಿ ಇದ್ರಿ ಅಂತಂದ್ರ ಹಂಗ ಅಲ್ಲಿ ಕುಂತ ಸರ ಸಮನ್ವಯ ನೀವು ಕಾಣ್ರಿ ಎಲ್ಲರೂ ನಾವ್ ಅಂದ್ವಿ ಅದನ್ನೆಲ್ಲ ನೀನ್ ಯಾಕೆ ಕೇಳ್ತೀಯಪ್ಪ ಅಂದ್ರ ಮತ್ತ ಯಾರು ಕೇಳ್ತಾರ ನಾನು ಓಪನ್ ಮಾಡ್ತೀರಿ ಸರ ಏನು ಎತ್ತ ಹೇಳಿ ಹೊರಗೆ ಅಂತ ಹೇಳ್ತೀರಿ ಅದು ತಪ್ಪಲ್ಲೇನ್ರಿ ಸರ್ ನಿಮ್ ಮನೆಗ್ ಬಂದಾಗ ಕೆಲಸ ಮಾಡಕ್ಕಿರೋದು ಹೌದಲ್ವಾ ಪಬ್ಲಿಕ್ ಕೆಲಸ ಮಾಡಕ್ ನೀವ್ ಯಾಕೆ ಹೊರಗೆ ಹೋಗ್ರಿ ಅಂತ ಹೇಳ್ಬೇಕು ನಿಮ್ ಮನೆಗ್ ಬಂದಾಗ ಹೊರಗೆ ಹೋಗಂತ ಹೊತ್ಕೊಂಡ್ ಬಂದ್ರ ನೀವ್ ಯಾಕೆ ಹೊರಗಡೆ ಹೋಗ್ಬೇಕ್ರಿ ಕುಂದು ಕರತೆ ಕೆಲಸ ಆಗಿಲ್ಲ ಅಂದ್ರೆ ನನಗೆ ಹೇಳಿ ಕರ್ಸಿರಿ ಅಂತ ತಪ್ಪು ಏನ್ ಮಾಡಿದ್ರು ಎದುರು ಹೊರಗೆ ಹೋಗಂತ ನಾವು ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ ಸುಮ್ನೆ ಬದಲಾಗೋದು ಅದೇ ಸುಮ್ನೆ ಏನ್ ಗೊಂದಲ ಅದು ಹೇಳ್ರಿ ಬಿಡಿಸಿ ಅವ್ರಿಗೆ ನೀವು ಸೌಜನ್ಯ ವರ್ತಿಸಿದ್ರಂದ್ರ ಸಮಸ್ಯೆನೇ ಬರಲ್ಲ ಕಂಪ್ಲೇಂಟ್ ಜನರದ್ದು ಇರ್ಬೇಕು ಒಬ್ಬರದಲ್ಲ ಸರ ಹಗಲು ರಾತ್ರಿ ಕೂಡ ಈ ವಿಚಾರವಾಗಿ ದಲಿತ ಸಭೆದೊಳಗೆ ಏನಾಗಿತ್ತು ಅಂತ ಬೇಕು ನಮ್ಗೆ ದಾಖಲೆ ಅದು ಇಲ್ದ ನಾವು ನಾಳೆ ಏನಂತ ಮಾತಾಡೋಣ ಹೌದ್ರಿ ನಾವು ವಿಚಾರವಾಗಿ ಅವ್ರು ಬಂದಿದ್ರು ಸರ್ ನಾವು ದಾಖಲೆ ಕೇಳ್ಬೇಕಲ್ವಾ ನಾವು ಅದನ್ನ ಕೊಟ್ವಿ ನಾ ಆಗಸ್ಟ್ ನೋಡಿಲ್ಲ ಬರ್ಬೇಕು ಸಂಬಂಧಿಕರ ಏನೋ ಅವರು ಸಂಬಂಧಿಕರ ಅಂತಪ್ರ ಏನೋ ಅವ್ರ ತಾಲೂಕು ಕೇಳ್ತೀವಿ ಈ ವಿಷಯವಾಗಿ ನಿಮ್ ಕಡೆ ಅವ್ರು ಚರ್ಚೆ ಮಾಡಿದ್ರು ಯಾವುದು ಈ ವಿಷಯವಾಗಿ ಇದು ಸಾರ್ವಜನಿಕ ಕೆಲಸದ್ದಾರೆ ಸಾರ್ವಜನಿಕ ಕೆಲಸದ ಇದೆ ಹೌದು. ಒಬ್ಬರಿಗೆ ಅನ್ಯಾಯ ಆಗೈತೆ. ಸಮಸ್ಯೆಗಳು ಬಂದಾಗ
ಇದು ಆಮೇಲೆ ಬಂತು. ಅರ್ಥ ಆಯ್ತಾ? ಮುಂಚೆ ಬಂದಿದ್ದು ಅವ್ರದೊಂದು ಮನವಿ ಅದನ್ನ ಕೊಟ್ರು. ಅದ್ರದ್ದು ರಿಸಿಪ್ಟ್ ಮಾಡಿಸ್ಬಿಟ್ಟು ಅವ್ರಿಗೆ ಕೊಟ್ವಿ. ಅದರ ನಂತರ ಸರ್ ಹಿಂಗಿತ್ತು, ಇದ್ರದ್ದು ಬೇಕು ಅಂದ್ರು. ಕರೆದು ಹೇಳಿದ್ವಿ, ಅದನ್ನ ಈ ಮಾಹಿತಿ ಸರ್ ತಮ್ಮ ಮಾಧ್ಯಮದ ಮುಂದೆ ಏನು ವಿಷಯ ವ್ಯಕ್ತಪಡಿಸ್ತೀವಪ್ಪ ಅಂದ್ರೆ, ರೋಣ ತಾಲೂಕು ಬಸರಕೂಡ ಮತ್ತು ಅಮರಗೋಳ ಗ್ರಾಮದಲ್ಲಿ ಸುಮಾರು 1 ವರ್ಷಗಳ ಹಿಂದೆ ದಲಿತರಿಗೆ ಆದಂಥ ಅನ್ಯಾಯವನ್ನು ಖಂಡಿಸಿ ಪ್ರತಿಭಟನೆ ಹಾಕ್ಕೊಟ್ಟಿದ್ವಿ. ಆ ಪ್ರತಿಭಟನೆ ಏನಪ್ಪ ವಿಷಯ ಅಂದರೆ, ದಲಿತರಿಗೆ ಹಕ್ಕುಪತ್ರ ನೀಡಿ ಮರಳಿ ತಹಸೀಲ್ದಾರ್ ಮುಖಾಂತರ ಮತ್ತು 50,000 ಮುಖಾಂತರ ಹೊರಳಿ ತರಿಸ್ಕೊಂಡಿದ್ರು ಗೌರ್ಮೆಂಟ್ ಸರ್ಕಾರದವರು. ತರಿಸ್ಕೊಂಡ ಮೇಲೆ ಆ ಹಕ್ಕುಪತ್ರ ಹೊಳ್ಳಿ ಮರಳಿಸಲಿಲ್ಲ ಅವರಿಗೆ. ಮರಳಿಸೋ ಕಾರಣದೊಳಗೆ ನಾವು ಅಲ್ಲಿ ಏನು ಮಾಡಿದೀವಪ್ಪ ಅಂತಂದ್ರೆ, ಹಕ್ಕುಪತ್ರ ನೀಡಬೇಕು ಮತ್ತು ಅಲ್ಲಿದ್ದಂಥ ಖಾಲಿ ನಿವೇಶನಗಳನ್ನು ನಮ್ಮ ಜನಾಂಗದ 2-3 ಕುಟುಂಬಗಳು ಗುಡಿಸಲಲ್ಲಿ ವಾಸ ಮಾಡ್ತಾರೆ. ಈ ಮೊದಲು ಈ ಹಕ್ಕುಪತ್ರ ಸಲುವಾಗಿ ನೀವು ಪ್ರತಿಭಟನೆ ಹಮ್ಮಿಕೊಂಡಿದ್ರ? ಹಮ್ಮಿಕೊಂಡು ಮನವಿನೂ ಕೂಡ ಕೊಟ್ಟಿದ್ರಿ? ಹೌದು ಸರ್. ಸುಮಾರು ಎಷ್ಟು ಸಲ ಬಂದಿದ್ರಿ ತಹಸೀಲ್ದಾರ್ ಆಫೀಸಿಗೆ ತಾವು? ಇವ್ರು ಬಂದಮೇಲೆ ಒಂದು 3-4 ಸಲ ನಾವು ಕಚೇರಿ ಬಂದೀವಿ. ಅವ್ರು ನಿಮ್ಗೆ ಏನು ಆನ್ಸರ್ ಏನು ಕೊಟ್ರು ಇದು ಮೊದಲು? ಅದೇ ಇವಾಗ ಹೇಳಿದಲ್ಲ ಸರ್, ಏನು ಅಲ್ಲಿ ತಾರತಮ್ಯ ನಡೆದಿಲ್ಲ, ದಲಿತರಿಗೆ ಯಾವುದೇ ರೀತಿ ಅನ್ಯಾಯ ಆಗಿಲ್ಲ. ತಾವೊಬ್ಬರು ದಲಿತ ತಹಸೀಲ್ದಾರ್ ಸಾಹೇಬರು ದಲಿತರನ್ನ ಮರೆತು ಇನ್ನೊಬ್ಬರು ದಲಿತರನ್ನ ಅಸ್ಪೃಶ್ಯತೆ ಥರ ನೋಡ್ತಾರೆ ಇಲ್ಲಿ ರೋಣ ತಹಸೀಲ್ದಾರ್ ಕಚೇರಿಯಲ್ಲಿ. ಮತ್ತು ಯಾರಿಗೂ ಸಾಮಾನ್ಯ ಜನರಿಗೆ ಗೌರವ ಸಹ ನೀಡುವುದಿಲ್ಲ. ಇವತ್ತು ನಡೀತಲ್ರಿ, ಇವತ್ತು ನೀವು ಇದ್ರ ಬಗ್ಗೆ ಲಾಸ್ಟ್ 4ನೇ ಸರಿ ಹೋಗ್ತಿದ್ದೀನಿ ಈ ಸಮಸ್ಯೆ ಇಟ್ಕೊಂಡು ಅಂತ ಹೇಳಿದ್ರಿ. ಈ ಸಮಸ್ಯೆ ಕುರಿತು ಇವತ್ತು ಕೂಡ ಹೋದಾಗ ಅವ್ರು ನಿಮ್ಗೆ ನಡ್ಕೊಂಡು ಅಂತ ರೀತಿ ಯಾವ ಥರ ಇತ್ತು? ಅದೇ ಸರ್, ನಾಳೆ ಗದಗಲ್ಲಿ ಎಸ್ ಪಿ ಸಾಹೇಬರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಇದೆ. ಆ ಮೀಟಿಂಗ್ನೊಳಗೆ ಚರ್ಚೆ ಮಾಡೋಕೆ ನಮಗೆ ಹಿಂಬರ ಬೇಕಾಗಿತ್ತು. ಆ ಹಿಂಬರವನ್ನು ಇವತ್ತು ಯಾರು ಕಳಿಸಿದ್ದಿಲ್ಲ, ಅದನ್ನು ಕೇಳಕ್ಕೆ ಬಂದ್ವಿ. ಹಿಂಬರ ಕೊಟ್ಟ ಮೇಲೆ ನಾವು ಸರ್ ಅದು ಇದ್ರ ಮೇಲೆ ಏನೂ ಕ್ರಮ ವಹಿಸಿಲ್ಲ ನೀವು, ನಾಳೆ ನಾವು ಅಲ್ಲಿ ಏನು ಮಾತಾಡೋದು ಅಂತ ಕೇಳಿದಾಗ, ಇಂಥವೆಲ್ಲ ನಾವು ವಿಷಯಕ್ಕೆ ಚಿಲ್ಲಿ ವಿಷಯಕ್ಕೆ ನಾವೆಲ್ಲ ಗಮನ ಹರಿಸಾಗಲ್ಲ, ಎದ್ದು ನಡಿ ನಮ್ಮ ಆಫೀಸಿಂದ ಅಂತ ಹೇಳಿದಾಗ ನಮಗೆ ಅವರಿಗೆ ಮಾತಿನ ಚೆಕ್ಮಿಂಕ್ ನಡೀತೀವಿ. ನಡೆದೊಳಗೆ PSI ಸಾಹೇಬರಿಗೆ ಫೋನ್ ಮಾಡಿ ಅವರೇ ಕರೆಸಿದ್ರು. ನನ್ನ ಮೇಲೆ ಅಪೋದ ಹೇಳಕ್ಕೆ ಬಂದರು. ಅಲ್ಲಿ PSI ಸಾಹೇಬರು ಗಮನಿಸಿದಾಗ ಅದು ಅವರು PSI ಸಾಹೇಬ್ರು ಹೇಳಿದರು, ಇಲ್ಲ ನೀವೇನು ಕೇಳಕ್ಕೆ ಬಂದಿರಿ ಅಂತ ಕೇಳಿದಾಗ ನಾನು ಈ ಥರ ಕೇಳಕ್ಕೆ ಬಂದೀನಿ ಅಂದಾಗ ತಹಸೀಲ್ದಾರಿಗೆ ಮತ್ತು ನಮಗೆ ಹೇಳಿದ ಮೇಲೆ ನಮ್ಮ ನಾಯಕರು ಬಂದರು. ನಮ್ಮ ನಾಯಕರು ಬಂದ್ಮ್ಯಾಗ ನಾವೆಲ್ಲರೂ ಸೇರಿಕೊಂಡು ತಹಸೀಲ್ದಾರ್ನ ಪ್ರಶ್ನೆ ಮಾಡಿದಾಗ ತಹಸೀಲ್ದಾರ್ ಅವಾಗಾದ್ರೂ ಸಹ ಒಂದು ಏನು ಹೇಳ್ತಾರಪ್ಪ ಅಂದ್ರೆ, ನಮ್ಗೆ ಇಷ್ಟೆಲ್ಲ ಕುಂದ್ರಾಕ, ನೀವು ಇಷ್ಟೆಲ್ಲ ಜನ ಒಳಗೆ ಬಂದಿರಲ್ಲ, ಕುಂದ್ರಾಕ ನಮಗೆ ಜಾಗ ಇಲ್ಲ, ಇರೋದು 3 ಚೇರ್ ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ, ನೀವು ತೆಳ ಕೂತ್ಕೊಂಡು ನಮ್ಮ ಮೇಲೆ ಕೂತ್ಕೊಂಡು ಅಂತ ಅರ್ಥ. ಒಂದು ತಹಸೀಲ್ದಾರ್ ವರ್ತನೆ ಇಲ್ಲೇ ಪದೇ ಪದೇ ಹೋಗೋದ್ರಿಂದ ಪೊಲೀಸ್ ಇಲಾಖೆಯವ್ರು ಫೋನ್ ಮಾಡಿಬಿಟ್ಟು ನಿಮ್ಮ ಮೇಲೆ ಎದುರಿಸುವಂಥ ಕೆಲಸ ಮಾಡಕತ್ತಾರ. ಇದು ಇಲ್ಲಿ ರೋಣ ತಹಸೀಲ್ದಾರ್ ಮಾಡುವಂಥ ಒಂದು ಗುಂಡ ವರ್ತನೆ ಇದು. ಪೊಲೀಸ್ನವ್ರು ಬಂದ್ರಲ್ಲ, ಅವ್ರು ಏನಾದರೂ ನಿಮ್ಗೆ ರೆಸ್ಪಾನ್ಸ್ ಮಾಡಿದ್ರೆ ಏನಂದ್ರು? ರೆಸ್ಪಾನ್ಸ್ ಮಾಡಿದ್ರೆ ಪೊಲೀಸ್ ಇಲಾಖೆಯಿಂದ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಅಂದ್ರೆ ಏನಪ್ಪ ಅಂದ್ರೆ, ಬರೀ ಅದೇನು ಮಾತಾಡೋಣ, ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಬಂದಾರ ಭೇಟಿ ಮಾಡಿಸ್ತೀನಿ, ಅದ್ರ ಬಗ್ಗೆ ನಾನು ಅವರಿಗೆ ವಿಷಯ ಪ್ರಸ್ತಾಪಡಿಸ್ತೀನಿ, ಅದೇನಾದರೂ ಸರಿಪಡಿಸ್ತೀನಿ ಅಂತೇಳಿ ಮೊನ್ನೆ PSI ಸಾಹೇಬರು ತಿಳಿಸಿದಾಗ ನಮ್ಮ ನಾಯಕರ ಜೊತೆ ನಾವು ಬಂದಾಗ ಒಳಗೆ ಹೋದಾಗ ಅಲ್ಲಿ ಆದರೂ ತಿಳಿಗೊಳಿಸಿದ್ರು ಪೊಲೀಸ್ನವರು. ನಾಳೆ ಏನಾದರೂ SP ಸಾಹೇಬ್ರ ಮೀಟಿಂಗ್ ಐತೆ, ಮಾತಾಡ್ರಿ, ಸರಿಪಡಿಸ್ತೀವಿ ಅಂತ ಹೇಳಿದ್ರು. ನಾನು ನೋಡಿದ ಪ್ರಕಾರ ಇದು ಮೊದಲು ನಿಮ್ದು ಒಂದೇ ಅಲ್ಲ, ಇದು ಮೊದಲು ಮೊನ್ನೆ ಒಂದು ಸೌಡಿದೊಂದು ಸಮಸ್ಯೆ ಬಂದಿತ್ತಿಲ್ಲ, ಸೌಡಿ ಗ್ರಾಮದವ್ರಿಗೂ ಕೂಡ ಇದೇ ಥರ ನಿಮ್ಮ ಥರನೇ ವರ್ತನೆ ಮಾಡಿದಾರ ಅಂತೇಳಿ ಕೇಳ್ಪಟ್ಟಿದ್ದೀವಿ. ಹಾಗಾಗಿ ನೋಡೋಣ, ಇದಕ್ಕೆ ಸಂಬಂಧಪಟ್ಟ IR ಆಫೀಸ್ ಅವ್ರಿಗೆ ಇವ್ರ ಮೇಲ್ ವಿಚಾರಣೆ ಅವ್ರಿಗೆ ಕೊಟ್ಕಾಟ ಏನು ಕ್ರಮ ತಗೊಳ್ತಾರೆ. ಸರ್, ಇನ್ನೊಂದು ದಲಿತರ ಮೇಲೆ ಪದೇ ಇಂಥ ಮೇಲಾಧಿಕಾರಿಗಳು ಕೂಡ ಈ ಥರ ಒಂದು ಅಸಹ್ಯಕರವಾದ ಮಾತನ್ನಾಡಿದಾಗ ಒಂದು ಸಾಮಾನ್ಯ ಜನರ ಗತಿ ಏನೋ ತಾವ ಅರ್ಥ ಮಾಡ್ಕೋಬೇಕು. ನಾನೊಬ್ಬ ಗದಗ ಜಿಲ್ಲಾ BSS ಅಧ್ಯಕ್ಷ ಯನ್ಮೂರ್ತಿ ಬಣದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತೀನಿ. ಸಮಾಜದ ಮುಖಿ ಕೆಲಸ ಮಾಡೋಕ್ಕೆ ಬಂದ ಈ ಥರಗಳು ಒಬ್ಬ ಆಫೀಸರಿಂದ ಉತ್ತರ ಬರ್ತಾವಪ್ಪ ಅಂದ್ರೆ ಅಲ್ಲಿ ಆ ಚೇರ್ ಕುತ್ಕೊಂಡು ಮಾತಾಡೋವಂಥದ್ದು ಅಲ್ಲ. ಏನಾದರೂ ಸಾರ್ವಜನಿಕರ ಜೊತೆ ಒಂದು ಸಮಾನತೆಯಾಗಿ ನಡ್ಕೊಳ್ಬೇಕಂತ ನಾನು ಮೇಲಾಧಿಕಾರಿಗಳು ತಿಳಿಸ್ತೀನಿ. ಸಂಬಂಧಪಟ್ಟ ಮೇಲಾಧಿಕಾರಿಗಳು ಇವರ ಮೇಲೆ ಒಂದು ಸೂಕ್ತವಾದ ಕಾನೂನು ಕ್ರಮ ಜರುಗಿಸಿ ನಮ್ಮ ಅಲ್ಲಿಗೆ ಅಮರುಗಳ ಆದಂಥ ಅನ್ಯಾಯವನ್ನು ತಕ್ಷಣ ಸರಿಪಡಿಸಬೇಕು. ಇಲ್ಲವಾದಲ್ಲಿ ರೋಣ ತಾಲೂಕು ಕಚೇರಿ ಮುಂದೆ ಒಂದು ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು. ತಾಲೂಕು ದಂಡಾಧಿಕಾರಿಗಳು ನಿಮ್ಮನ್ನು ಎದ್ದು ಹೋಗಿ ಅಂದಾಗ ನೀವು ಎದ್ದು ಬಂದರು ಅಥವಾ ಅದಕ್ಕೇನಾದರೂ ನೀವು ಪ್ರತಿಕ್ರಿಯೆ ತೋರಿಸಿದ್ರು? ನಾನು ಅಲ್ಲೇ ಕುಂತ್ಕೊಂಡೆ, ನಾ ಎದ್ದು ಬರಲಿಲ್ಲ ಅವಾಗ. ಸರ್, ನಮಗೆ ಒಬ್ಬರು ನೀವು ತಾಲೂಕು ದಂಡಾಧಿಕಾರಿಗಳಾಗಿ ನ್ಯಾಯ ಒದಗಿಸಿಕೊಡುವಂಥ
ನೀವೇ ಎದ್ದು ಹೋರಿಯಪ್ಪ ಅಂದ್ರೆ ನಾವು ಯಾರ ಹತ್ರ ನ್ಯಾಯ ಕೇಳೋಣ ಅಂತ ಹೇಳಿದಾಗ ಹೋರಿ ಎದ್ದು ಅಂತೇಳಿ ಮತ್ತೆ ಏರು ಧ್ವನಿಯಾಗಿ ನಮ್ಗೆ ಮತ್ತೆ ಮಾತಾಡ್ತಾರ. ಈ ಥರದ ಸಾಮಾನ್ಯ ಜನರ ಗತಿ ಏನು ಹೇಳ್ತಾರೆ? ನಮ್ದು ನೀವೊಂದು ಒಬ್ರು ವಿದ್ಯಾವಂತರಿದ್ದೀರಿ, ವಿದ್ಯಾವಂತರು ಹೋಗಿ ಈ ಥರ ಮಾತಾಡಿದ್ರೆ ಈ ಥರ ನಿಮ್ಗೆ ಬೇಯೋರು, ಇನ್ನು ಜನಸಾಮಾನ್ಯವ್ರ ಅಮಾಯಕರ ಜೀವನ ಹೆಂಗೆ ಅಂತ್ರಿ? ಅದೇ ಇದನ್ನ ಸೂಕ್ಷ್ಮವಾಗಿ ಮೇಲಾಧಿಕಾರಿಗಳು ಗಮನಿಸಬೇಕು, ಗಮನಿಸಿ ಒಂದು ಸೂಕ್ತವಾದ ಕ್ರಮ ಜರುಗಬೇಕು. ಓಕೆ, ತಮ್ಮ ಹೆಸರು ಗುರುಗಳೇ? ಸರ್, ನನ್ನ ಹೆಸರು ದುರ್ಗಪ್ಪ ಕಟ್ಟಿಮಿ ಅಂತೇಳಿ, ಗದಗ ಜಿಲ್ಲಾ ಡಾಕ್ಟರ್ ದಾದಾ ಸಾಹೇಬ್ ಎನ್ಮೂರ್ತಿ ಸ್ಥಾಪಿತ ಗದಗ ಜಿಲ್ಲಾಧ್ಯಕ್ಷರು. ಓಕೆ. ನನ್ನ ಹೆಸರು ನಿತಿನ್ ದೊಡ್ಡನವ್ರು ಅಂತ, ಸೌಡಿ ಗ್ರಾಮ, ರೋಣ ತಾಲೂಕು, ಗದಗ ಜಿಲ್ಲೆ. ಒಂದು ದೊಡ್ಡೇಶ್ವರ ದೇವಸ್ಥಾನ ಸೌಡಿ ಗ್ರಾಮನಲ್ಲೇ ಇದೆ. ಆ ದೇವಸ್ಥಾನಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಆ ದೇವಸ್ಥಾನ ಜೀರ್ಣೋದ್ಧಾರಸ್ಕರ ಅಂತ. ಅದ್ರ ತಕ್ಕಂಗೆ ಒಂದು ಮನವಿ ಕೊಟ್ಟಿದ್ದೀವಿ ನಾವು ತಹಶೀಲ್ದಾರ್ಗೆ 12ನೇ ತಾರೀಕಿಗೆ. ಆ ಮನವಿಗೆ ಉತ್ತರ ತಗೋ 12ನೇ ತಾರೀಕು ಅಂದರೆ ಎಷ್ಟನೇ ತಿಂಗಳು? 12 ಆಗಸ್ಟ್ ತಿಂಗಳ 12ನೇ ತಾರೀಕು. 12ನೇ ತಾರೀಕು ನಾವು ಆಗಸ್ಟ್ 12ಕ್ಕೆ ಒಂದು ಮನವಿ ಕೊಟ್ಟಿದ್ದೆವು ರೆಕಾರ್ಡ್ ರೂಮ್ನಾಗ ಅಂತ. ಒಂದು ಪೇಪರ್ ಒಂದು ಮನವಿ ಕೊಟ್ಟಿದ್ದೆವು ದಾಖಲೆಗಳಿಗೆ. ಆ ದಾಖಲೆ ಸಂದರ್ಭ ಪಟ್ಟಿದ್ದಕ್ಕೆ ನನಗೆ ಇವತ್ತು ಕರೆದಿದ್ದರು, ಇವತ್ತು ನಾನು ಬಂದಿದ್ದೆ. ಆದರೆ ಆ ದಾಖಲೆ ಸಂದರ್ಭ ಜೊತೆಗೆ ನಾನು ಇನ್ನೊಂದು ಕೆಲವೊಂದು ವಿಚಾರಣೆ ಮಾಡಿದ್ದೆ ತಹಶೀಲ್ದಾರ್ಗೆ. ಮಾಡಿದ ತಕ್ಷಣ ನಮ್ಮ ಇನ್ನೊಬ್ಬರು ದೋಸ್ತರಾಗಿ ಆತ್ಮೀಯಾಗಿ ಇದ್ದಾರೆ, ಅವರು ಬಂದಿದ್ದರು. ಅವರಿದ್ದರಿಗೆ ಇವರು ಬೆದರಿಕೆ ಹಾಕಿದ್ದಾರೆ ಅಯ್ಯಪ್ಪ ಸ್ವಾಮಿಯವರಿಗೂ. ಒಂದು ವಿಷಯಕ್ಕಿದ್ದಾಗ ನೋಡಿದ್ರೆ ಅಂತಂದರೆ ವಾತ್ಸಲನೂ ಇವರು ಅಯ್ಯಪ್ಪ ಸ್ವಾಮಿಯವರಿಗೆ ಬೆದರಿಕೆ ಹಾಕಿದ್ರು, ನನಗೆ ಬೆದರಿಕೆ ಹಾಕಿದ್ರು. ನೀನು ಮಾಲಾದಾರಿನಾಗ ಅದಿ, ಅದಕ್ಕೆ ನಾನು ಬಿಡ್ತಾ ಇದ್ದೀನಿ, ಇಲ್ಲಿಕರ್ ನಾನು ಏನಾಗ ಬೇರೆ ಥರ ಹಾಕಿದ್ರು ವಾತ್ಸಲನೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು? ತಹಶೀಲ್ದಾರ್ ನಾಗರಾಜ್ ಕೆ ಅನ್ನೋರು. ಈ ಸಲನೂ ಇದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನಾನು ಮತ್ತು ಪೊಲೀಸರಿಗೆ ಹೇಳಿ ನಮಗೆ ಕರಿಷೆ ಒಳಗೆ ಹಾಕಿಸಿದ್ದಾರೆ. ಒಳ್ಳೆ ಅವರಿಗೆ ಬೆಂಡ್ ಎತ್ತರಿ ಅಂತ ಹೇಳ್ತಾ ಇದ್ದಾರೆ ಮಾಲಾದಾರಿಯರಿಗೆ. ಅಂದರೆ ಮಾಲಾದಾರಿಯರ್ಕಿಂತ ಹೆಚ್ಚಿನ ಇದ್ದಾರೆ ಇವರು. ನಾವು ಮಾಲಾದಾರಿಯರದ್ದು ಇವ್ರು ಮರ್ಯಾದೆ ತಗ್ತಾ ಇದ್ದಾರೆ. ಈ ಥರ ಇವ್ರು ಮಾಲಾದಾರಿಯರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ರಾಷ್ಟ್ರ ಮಟ್ಟಿಗೆ ನಮಗೂ ಏನಿದೆ, ನಮಗೆ ಇದನ್ನು ಪೂರಾ ಹೋರಾಟ ಮಾಡಬೇಕಾಗುತ್ತೆ ಮಾಲಾದಾರಿಯರ ಸೇರಿ. ಯಾಕಂದ್ರೆ ಇವರು ಒಂದು ಮಾಲಾದಾರಿಯರಿಗೆ ಅವಮಾನ ಮಾಡ್ತಾ ಇದ್ದಾರೆ, ಈ ಕ್ವಚನ ಮಾತಾಡ್ತಾ ಇದ್ದಾರೆ, ಕಿಮ್ಮತ್ತು ಕೊಡ್ತಾ ಇಲ್ಲ. ಒಳ್ಳೆ ಪಿ ಡಿ ಅವ್ರಿಗೂ, ಗ್ರಾಮ ಪಂಚಾಯತ್ ಪಿ ಡಿ ಅವ್ರಿಗೂ ಫೋನ್ ಹಚ್ಚಿ ಹೇಳ್ತಾರ ಇದ್ದಾರೆ, ಇಲ್ಲ ಅವ್ರು ಪೇಪರ್ ಕೊಡ್ರಿ ಅಂತ. ಗ್ರಾಮ ಪಂಚಾಯತ್ದಾರ ಆಯಿತು ಪೇಪರ್ ಕೊಡ್ತಾ ಇಲ್ಲ. ತಾಲೂಕಾ ಪಂಚಾಯತ್ ಅನಿಲ್ ಬೇವಿನ ಮರದ ಅನ್ನೋರು ಪಿ ಡಿ ಒ, ಇವರು ಪೇಪರ್ ಕೊಡ್ತಾ ಇಲ್ಲ. ಇವ್ರು ನಮ್ಮ ಮ್ಯಾಗ ದಬ್ಬಾಳಿಕೆ ಆಗ್ತಾ ಇದ್ದಾರೆ. ಅದಕ್ಕೆ ಇದು ದಬ್ಬಾಳಿಕೆ ಮಾಡೋ ಕೆಲಸ ನಡೆದೈತಿ, ಏನು ನಡೆದೈತಿ? ಮಾಲಾದಾರಿಯರ ಮ್ಯಾಗ ಯಾಕೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ? ನಾವೇನು ತಪ್ಪು ಮಾಡಿದ್ದೀವಿ ಇದಾಗ? ಮಾಲಾದಾರಿಯರಿಗೆ ನಾವು ಹೋರಾಟ ಮಾಡಬಾರ್ದ ಈ ವಿಷಯಕ್ಕೆ? ನಾವೇನು ಕೇಳ್ತಾ ಇದ್ದೀವಿ ತಹಶೀಲ್ದಾರ್ಗೆ, ಸರ್ಕಾರ ಏನು ಕ್ರಮ ತಗೋಗ್ತೈತಿ ಇದ್ರ ಮೇಲೆ? ಯಾಕಂದ್ರೆ ವಾತ್ಸಲನಿದು ಬೆದರಿಕೆ ಆಗಿದ್ದ ಸಲಾಗ ರಾಷ್ಟ್ರಪತಿಗೆ ಮನವಿ ಮಾಡಿದ್ದೆ, ರಾಷ್ಟ್ರಪತಿ ಅವ್ರದ್ದು ಆದೇಶ ಆಗಿತ್ತು ಕರ್ನಾಟಕ ಸರ್ಕಾರಿಗೆ, ತಹಶೀಲ್ದಾರ್ ನಾಗರಾಜ್ ಕೆ ಅವ್ರ ಮ್ಯಾಗ ಕ್ರಮ ತೊಗೊಂಡ್ರಿ ಅಂತಾರೆ. ಏನು ಕ್ರಮ ತೊಗೊಂಡಾರ ಇವರು? ನನ್ನ ಕಡೆ ದಾಖಲೆ ಇದೆ, ರಾಷ್ಟ್ರಪತಿ ಆದೇಶ ಆಗಿದ್ದು. ಪೊಲೀಸರ ಕಡೆನೂ ಬಂದ್ರೆ ಇವರು ದಾಖಲೆ ತೊಗೋಗ್ತಾ ಇಲ್ಲ. ಒಳ್ಳೆ ಅವ್ರು ಹೈ ರ್ಯಾಂಕಿಂಗ್ ಅಂದ್ರೆ ಒಳ್ಳೆ ನಮಗೆ ಬೆದರಿಕೆ ಆಗ್ತಾ ಇದ್ದಾರೆ, ಒಳ್ಳೆ ನಮಗೆ ಹೇಳ್ತಾ ಇದ್ದಾರೆ. ಎದಕ್ಕೆ ಅಂತಿದೆ? ಏನು ನಾವೇನು ತಪ್ಪು ಮಾಡ್ತಾ ಇದ್ದೇವೆ? ನಾವು ಕೇಳ್ತಾ ಇದ್ದೇವೆ, ಸರ್ಕಾರಿಗೂ ಕೇಳ್ತಾ ಇದ್ದೇವೆ, ಸಮಾಜಕ್ಕೂ ಕೇಳ್ತಾ ಇದ್ದೇವೆ. ಒಂದು ದೇವಸ್ಥಾನ ಉಳಿಸ್ಬೇಕು, ಒಂದು ಐತಿಹಾಸಿಕ ದೇವಸ್ಥಾನ ಉಳಿಸ್ಬೇಕಂದ್ರೆ ತಪ್ಪು ಆ ಕೆಲಸ. ಮಾಲಾದಾರಿ ಹಾಕೋದು ಮಾಲಾದಾರಿಯರಿಗೂ ಏನು ಮರ್ಯಾದೆ ಇಲ್ಲ, ಅಯ್ಯಪ್ಪಿಗೆ ಒಂದು ಮರ್ಯಾದೆ ಇಲ್ಲ. ಹಂಗಿದ್ರೆ ಮತ್ತು ಅಯ್ಯಪ್ಪರಿಗೆ ಕಾಲಾಗಿ ಬೀಳ್ತೀರಿ ನೀವು ಬಂದು ಅಯ್ಯಪ್ಪದಾರಿಯರಿಗೆ. ಮುಂದೆ ಕಾಲು ಬೀಳೋದು ಅಯ್ಯಪ್ಪದಾರಿಗೆ, ಒಳ್ಳೆ ಹಿಂದೆ ಇದ್ರಿಗೆ ಬೆದರಿಕೆ ಹಾಕೋದು ತಹಶೀಲ್ದಾರ್ಗೆ. ಒಳ್ಳೆ ತಹಶೀಲ್ದಾರ್ ಸ್ಟೇಟ್ಮೆಂಟ್ ಕೊಡ್ತಾರೆ ನ್ಯೂಸ್ ಮೀಡಿಯಾದ ಮುಖಾಂತರ, ನಾವು ಬೆದರಿಕೆ ಕೊಟ್ಟಿಲ್ರಿ, ನಾವು ಯಾರಿಗಾದರೂ ನಾವು ನನ್ನ ಜೀವ ಕೊಟ್ಟರೆ ಕಾಪಾಡ್ತೀನಿ ಅಂತ. ರಾಜಕಾರಣ ಬಂದ್ ಮಾಡಿ ತಹಶೀಲ್ದಾರ ಇವ್ರು ನೀವು ಮಾಡೋದಿಂತ ನಾಗರಾಜಕೀಯ ತಹಶೀಲ್ದಾರ ಇಲ್ಲಿಕಾರ ನಾವು ದೊಡ್ಡ ಪ್ರಮಾಣ ಹೋರಾಟ ಮಾಡಬೇಕಾಗಿತ್ತು ನಿಮ್ಮ ಇದರಿಗೆ. ಯಾಕಂದ್ರೆ ಮಾಲಾದಾರಿಯರು ನೀವು ಅವಮಾನ ಮಾಡ್ತಾ ಇದ್ದೀರಿ. ಮನ್ಸು ಭಾಳ ನೋವಾಗಿದೆ ನಿಮ್ಮ ಮಾಲಾದಾರಿಯರಿಗೆ. ಇಡೀ ಕರ್ನಾಟಕ ರಾಜ್ಯ ಮಾಲಾದಾರಿಯರು ಹೇಳ್ತಾರೆ ಅಂತ. ಅಲ್ಲ, ಈಗ ಈ ರೋಣ ಸ್ಟೇಷನ್ಗೆ ನಿಮ್ಮ ಹೆಸರು ಕೊಟ್ಟಿದ್ರ? ಹೌದು, ನನ್ನ ಹೆಸರನ್ನು ಕೊಟ್ಟಿದ್ದಾರೆ. ಅಲ್ಲಿಂದ ನನ್ನ ಕರ್ಕೊಂಡು ಬಂದಿದ್ದಾರೆ. ಅಂದ್ರೆ ಮಾಲಾದಾರಿಯರ್ಗೂ ಕಿಮ್ಮತ್ತಿಲ್ಲ, ಈ ಥರ ಕೈ ಮಾಡ್ತಾ ಇದ್ದಾರೆ ಇವರು. ನಾವು ಏನು ತಪ್ಪು ಮಾಡ್ತಾ ಇದ್ದೇವೆ ಇಲ್ಲಿ ಮಾಲಾದಾರಿಯರು? ಅಲ್ಲ, ನಿಮ್ಮ ಮೇಲೆ ಏನು ಹೆಸರು ಏನಂತ ಕೊಟ್ಟಿದ್ದಾರೆ? ಏನು ನಿಮ್ಮಿಂದ ಟಾರ್ಚರ್ ಆಗ್ತಿದೆ ಅಂತ ಕೊಡ್ತಿದ್ದಾರೋ ಏನಂತ ಕೊಟ್ಟಿದ್ದಾರೆ? ಇವ್ರು ಪದೇ ತಹಶೀಲ್ದಾರ್ ಆಫೀಸಿಗೆ ಬಂದು ಇವ್ರು ತ್ರಾಸ ಕೊಡ್ತಾ ಇದ್ದಾರಾ ಅಂತ. ನಾವು ಯಾಕೆ ತ್ರಾಸ ಕೊಡ್ತಾ ಇದ್ದೀವಿ ಅಂದ್ರೆ ಮನವಿ ಕೊಟ್ಟಿದ್ದೇವೆ 10-12 ಫಾಲೋಅಪ್ ಮಾಡ್ತಾ ಇದ್ದೇವೆ. ಆ ಫಾಲೋಅಪ್ ಕರೆಕ್ಟಾಗಿ ಉತ್ತರ ಇಲ್ಲ. ನಮ್ಮ ಕೆಲಸಕ್ಕೆ ಇವ್ರು ಅಡ್ಡಿ ಆಗ್ಲಿಕ್ಕತ್ತಾರ ಅಂದ್ರೆ ಅಡ್ಡ ಆಗ್ತಾರೆ ಇವ್ರು ಹೇಳ್ತಾ ಇದ್ದಾರ. ಅವರು ಹೇಳಿಕೆ ಕೊಡೋದು, ಸ್ಟೇಷನ್ನವ್ರಿಗೆ ಹೇಳಿಕೆ ಕೊಡೋದು, ಸ್ಟೇಷನ್ಗೆ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಕೆಲಸಕ್ಕೆ ಇವ್ರು ಅಡ್ಡಿ ಆಗ್ತಿದ್ದಾರೆ, ಇವ್ರಿಗೆ ಕಾನೂನು ರೀತಿ ಕ್ರಮ ತಗೊಳ್ರಿ ಅಂತೇಳಿ ಇವಾಗ ಸ್ಟೇಷನ್ನಿಗೆ ಇಂಟಿಮೇಷನ್ ಕೊಟ್ಟು ಸ್ಟೇಷನ್ ಅವ್ರು ಅಲ್ಲಿಗೆ ಬಂದು ನಿಮ್ಮನ್ನ ಇಲ್ಲೇ ಸ್ಟೇಷನ್ಗೆ ಕರ್ಕೊಂಡ್ ಬಂದಾರ. ಹೌದು, ಸ್ಟೇಷನ್ಗೆ ಈ ನಿಮ್ಮ ಮೇಲೆ FIR ಆಗೈತೇನ್ರಿ? FIR ಏನಾಗಿಲ್ಲ, ವಿಚಾರಣೆ ಆಯಿತು. ಎಲ್ಲ ದಾಖಲೆಗಳು ತೋರಿಸಿದ್ ನಾನು. ದಾಖಲೆಗಳು ತೋರಿಸಿದ ತಕ್ಷಣ ಅವ್ರೇನಂದ್ರು, ಇಲ್ಲ ಸ್ವಾಮಿಗಳು ಅವ್ರು ಕರೆಕ್ಟಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರ ಕಡೆ ದಾಖಲೆಗಳು ಇದಾವೆ, ಇಲ್ಲಿ ಏನೋ ತಹಶೀಲ್ದಾರ್ದು ತಪ್ಪಿದೆ, ಅವ್ರ ಗಮನಕ್ಕೆ ಹಿಂಗೆ ಬಂದಿದ್ದು. ಅದಕ್ಕೆ ಅವ್ರೇನಂದ್ರೆ ಇದಕ್ಕೆ ವಿಚಾರಣೆ ಮಾಡ್ತೀವಿ, ನಾವು ಏನಿದ್ದು ನೋಡ್ಕೊತೀವಿ, ನಮ್ಮ ಲೆವೆಲ್ನಲ್ಲಿ ತಿಳಿಸಿ ಬಿಟ್ಟಿದ್ದಾರೆ. ಅದಕ್ಕಿದೆ ಇದೇ ಥರ ಹೋಗ್ತಾ ಇದ್ದಾರೆ. ನೀವು ಎಷ್ಟು ಸಾರಿ ಕೊಟ್ಟಿದ್ದೀರಿ ಮನವಿನ? ಇಲ್ಲಿ ತನ ಇಲ್ಲಿಕರ ಒಂದು 10 ಸಲ ಮನವಿ ಆಗಿದೆ ನಮ್ಮದು. 10 ಸಾರಿನೂ ತಹಸೀಲ್ದಾರ್ಗೆ ಕೊಟ್ರ? 10 ಸಲ ತಹಶೀಲ್ದಾರ್ನೇ ಕೊಟ್ಟಿನಿ, ರಿಸಿಪ್ಟ್ ಕಾಪಿ ಇದೆ ನನ್ನ ಕಡೆ. ಅಲ್ರಿ, 10 ಸಾರಿ ತಹಸೀಲ್ದಾರ್ ಕೊಡ್ಬೇಕಂತ ಏನಿಲ್ಲ, DC ಅವ್ರಿಗೆ ಇನ್ಫಾರ್ಮ್ ಮಾಡ್ಬೋದಿತ್ತು. ಕೊಟ್ಟಿದ್ದೀನಿ,
DCR ವಾತ್ಸಲ ಇವ್ರು ಬೆದರಿಕೆ ಹಾಕಿ 10,000 ಇವ್ರಿಗೆ ಕೊಡ್ಬೇಕಂತೀರಿ. ಡಿ ಸಿ ಅವ್ರು ಕೇಳಿಲ್ಲ. ಡಿ ಸಿ ಅವ್ರ ಮೇಲೆ ಯಾರಿದಾರೆ ಅವ್ರಿಗೆ ಹತ್ರ ಹೋಗ್ಬೇಕಾಗಿತ್ತು. DCR ಕಡೆ ಕೊಟ್ಟಿದ್ದೀವಿ. ಇವ್ರ ಹತ್ರನೇ 10,000 ಕೊಟ್ಟಿದ್ದೀನಿ ಅಂದ್ರೆ ಇದು ತಪ್ಪಲ್ಲಲ್ರಿ? ಇವ್ರು ಕ್ರಮ ತೊಗೊಂಡಿಲ್ಲ 1 ಸಾರಿ 2 ಸಾರಿ ಅಂತಂದ್ಮ್ಯಾಗ 3ನೇ ಸಾರಿಗೆ IR ಆಫೀಸ್ ಅವ್ರಿಗೆ ಕೊಡಬೇಕು. ಅವ್ರು ಏನು ಕ್ರಮ ತೊಗೊಳ್ತಾರೆ ನೋಡ್ಬೇಕು. ಅವ್ರು ತೊಗೊಳ್ಳಿಲ್ಲ, ಅದು ಮತ್ತು ನೆಕ್ಸ್ಟ್ ಸ್ಟೆಪ್ಪು ಎಲ್ಲರಿಗೂ ಆಗಿದೆ. ಈಗ ಎಲ್ಲರಿಗೂ ಪೇಪರ್ ಕಳಿಸಿದ್ದೀನಿ. ಫೈಲ್ಡರ್ ಟು ADCಗೂ ಕಳಿಸಿದ್ದೀನಿ, DC ಕಳಿಸಿದ್ದೀನಿ. DCR 6ನೇ ತಾರೀಕಿಗೆ ಒಂದು ಲೆಟರ್ ಕಳಿಸಿದಾರ ತಹಶೀಲ್ದಾರ್ಗೆ. ಪ್ರತಿ ನನಗೆ ಕಾಪಿ ಇಟ್ಟಾರ. ಅವ್ರು ಏನು ಕೇಳಿ ತಕ್ಕಂಗೆ ಪೇಪರ್ ಅವ್ರಿಗೆ ಒಂದು ಕಾಪಿ ನೀವು ಇಟ್ಕೊಂಡು ಒಂದು ಪೇಪರ್ ಅವ್ರಿಗೆ ಕೊಡ್ರಿ ಅಂದರೆ ಇವ್ರು DCRಗೆ ಒಂದು ಲೆಟರ್ ಕೊಟ್ಟರು ಅವ್ರದ್ದು ಮಾತು ಇವ್ರು ಕೇಳ್ತಾ ಇಲ್ಲ. ADCRನೂ ಇದು ಮಾಡಿದ್ದಾರೆ, ಇವ್ರಿಗೆ ಹೇಳಿದಾರೆ. ಆದರೂ ಒಂದು ಅವ್ರೇನು ಇದು ಮಾಡ್ತಾ ಇದ್ದಿಲ್ಲ. ನಾನಾ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ ಅವರು. ಪಂಚಾಯತ್ದಾರಿಗೂ ಹೇಳಿದ್ದಾರೆ ಪೇಪರ್ ಕೊಡಬೇಡ್ರಿ ಅಂತಂದು. ಅಂದರೆ ಏನು ಥರ ಇದು ನಡೆದಿತ್ತು ಅಂತಿದೆ. ಇದು ಲೋಕತಂತ್ರ ಇದೆ, ರಾಜಕೀಯ ದಬ್ಬಾಳಿಕೆ ನಡೆದಾಗ್ತಾ ಇದ್ದಾರೆ. ಏನು ನಡೆದಾ ಇದೆ ಇಲ್ಲಿ ರೋಣ ತಾಲೂಕಿನಲ್ಲಿ? ಫೈನಲ್ ಆಗಿ ಇದ್ರ ಬಗ್ಗೆ ತಾವೇನು ಹೇಳಿಕ್ಕೆ ಇಷ್ಟಪಡ್ತೀರಿ? ನಾ ಹೇಳಿ ಫೈನಲ್ ಆಗಿ ಒಂದೇ ಇರೋದು, ತಹಶೀಲ್ದಾರು ಈಗ ಇದ್ದಿದ್ದು ಕರೆಕ್ಟಾಗಿ ಪರಿಶೀಲನೆ ಮಾಡಿ ನಮಗೆ ಸಹಕಾರ್ಯ ಮಾಡಿದ್ರೆ ಒಳ್ಳೆಯದು. ಇಲ್ಲಿಕಂದ್ರೆ ದೊಡ್ಡ ಮಟ್ಟಿಗೆ ಮಾಲಾಧಾರಿಯಾರು ಕೂಡ ನಮ್ಮ ಸಂಘಟನೆ ಕೂಡ ಹೋರಾಟ ಮಾಡಾರ ನಾವು. ಹಂಗೆ ತಮ್ಮ ಹೆಸರು ರೀ? ನಿತಿನ್ ದೊಡ್ಡನವರು, ಸೌಡಿ ಗ್ರಾಮ. ಸಮಸ್ಯೆಗಳು ಯಾವ ವಿಚಾರವಾಗಿ ತಹಶೀಲ್ದಾರ್ ಹತ್ರ ಹೋಗಿದ್ದೀರಿ ನೀವು? ಯಾವ ವಿಚಾರ ಅಂತಂದ್ರೆ ಜೀರ್ಣೋದ್ಧಾರ ಮಾಡ್ಲಿಕ್ಕೆ, ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಅಂತ ನಾವು ಹೋರಾಡ್ತಾ ಇದ್ದೀವಿ. ಯಾವ ಊರು? ಸೌಡಿ ಗ್ರಾಮ, ರೋಣ ತಾಲೂಕು, ಗದಗ ಜಿಲ್ಲಾ. ಅದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ವಿ. 10 ಸಾರಿ ಆದರೂ ಅವ್ರಿಗೆ ಇದನ್ನು ಕೊಟ್ಟಿದ್ವಿ, ಮನವಿ ಕೊಟ್ಟಿದ್ವಿ. ಅವರು ಅದಕ್ಕೆ ದೇವಸ್ಥಾನದ ಹೆಸರೇನು? ದೊಡ್ಡ ಬಸವೇಶ್ವರ. ದೊಡ್ಡ ಬಸವೇಶ್ವರ ದೇವಸ್ಥಾನ ಸೌಡಿಯಲ್ಲಿದೆ. ಸೌಡಿಯಲ್ಲಿ ಅವರು 10 ಸಾರಿ ಮನವಿ ಕೊಟ್ಟರು ಕೂಡ ಇದುವರೆಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇನ್ನೊಂದು ಬಂದ ವ್ಯಕ್ತಿಗಳಿಗೆ ಅವ್ರು ಏನು ಮಾತಾಡಬೇಕು. 10 ಸಾರಿ ಮನವಿ ಕೊಟ್ಟಿದ್ದೀರಾ? ಹೌದು, ನಮ್ಮ ಹತ್ರ ಇದೆ. 10 ಸಾರಿ ಮನವಿ ಕೊಟ್ಟರು ನಿಮ್ಗೆ ಹಿಂಬಾರ ಏನಂತ ಉತ್ತರ ಬಂದಿಲ್ಲ? ಏನಿಲ್ಲ, ಅದು ಯಾವುದು ಹಿಂಬಾರನೂ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಅವರು ನನ್ನ ಹತ್ರ ಅವೆಲ್ಲ ಪುರಾವೆ ದಾಖಲೆಗಳಿವೆ. ಎರಡನೇದು, ಅವರು ಯಾವುದೇ ಅಭ್ಯರ್ಥಿಗಾಗಲಿ ಮಾತಾಡ್ಬೇಕಾದ್ರೆ ಸರಿಯಾಗಿ ಮಾತಾಡಲ್ಲ. ಬಡಿತೀನಿ ಬಡಿತೀನಿ. ಈಗ 10 ಸಾರಿ ಕೊಟ್ರಿ ಅಲ್ಲ, 10 ಸಾರಿ ಕೊಟ್ರಿ ಅಲ್ಲ ನೀವು. 10 ಸಾರಿ ಕೊಟ್ಟಾಗ ನೀವು ಯಾಕೆ ಹಿಂಬಾರ ಕಳಿಸ್ಲಿಲ್ಲ ಅಂತ ಕೇಳಿ ಫಾಲೋ ಮಾಡಿದ್ವಿ. ಅದೇ ಫಾಲೋ ಅಪ್ ಮಾಡಿದಾಗ ಅವ್ರು ಹೇಳ್ತಾರೆ ಇವತ್ತು ಅದೇ ಫಾಲೋ ಅಪ್ ಮಾಡ್ಲಿಕ್ಕೆ ಅಂತಾನೆ ಬಂದಿದ್ದು. ಮನವಿ ಕೊಟ್ರೆ ಮನವಿ ಕೊಡ್ಬೇಕಂತ ಏನು ಬಂದಿರಲಿಲ್ಲ, ಫಾಲೋ ಅಪ್ ಮಾಡ್ಬೇಕಂತಾನೆ ಬಂದಿದ್ದು. ಫಾಲೋ ಅಪ್ ಮಾಡ್ಬೇಕ ಸಂದರ್ಭದೊಳಗೆ ಹೇಳ್ತಾರೆ ತಹಶೀಲ್ದಾರು. ಏನಂತ ಕೇಳಿದ್ರಿ ನೀವು? ಹೋಗಿ ಏನಂತ ಕೇಳಿದ್ರಿ ಅವ್ರನ್ನ? ಸರ್, ಈಗ ಸೌಡಿ ಗ್ರಾಮದ್ದು ನಾವು ನಿಮಗೆ 10 ಸಾರಿ ಇದನ್ನು ಕೊಟ್ಟಿದ್ದೀವಿ, ಮತ್ತೆ ನಮ್ಗೆ ಹೆಂಗೆ ಇದನ್ನ ಮಾಡ್ತೀರಿ? 10 ಸಾರಿ ಮನವಿ ಕೊಟ್ಟಿದ್ದೀರಿ, ನಮ್ಗೆ ಹಿಂಬರವಾಗಿ ಏನು ಉತ್ತರ ಹೇಳಿಲ್ಲ. ಕ್ರಮ ಏನು ಕೈಗೊಂಡ್ರಿ ಅಂತ. ಕ್ರಮ ಏನು ಕೈಗೊಂಡ್ರಿ ಅಂದಾಗ ಅವರು ಉತ್ತರ ಏನು ಕೊಟ್ರು ನಿಮ್ಗೆ? ಅವ್ರು ಹೇಳಿದರು, ಹೋಗಲೇ ಸುಮ್ಮನೆ ಹೊರನಡಿ. ಏಕವಚನ ಅವಾಚ್ಯ ಶಬ್ದ ಬಳಸ್ತಾರೆ. ಒಬ್ಬರು ಮಾಲೆ ಹಾಕಿದಂಥ ವ್ಯಕ್ತಿಗಳಿದ್ದಾರೆ ಅಂತ ನನ್ನಿಂದ ಹೇಳಿಕೆತ್ತೀನಿ ಅವ್ರಿಗೆ. ಅದನ್ನೇ ಹೇಳಿದ್ರು ಅವರು. ಯಾವನ್ಲೇ ನೀನು ಏಕವಚನ ಪದ ಬಳಸ್ತಕ್ಕಂಥ ವ್ಯಕ್ತಿ ತಹಶೀಲ್ದಾರ್ ಯಾರಾದರೂ ಇದ್ದಾರೆ ಅಂದ್ರೆ ಇವತ್ತು ರೋಣ ತಾಲೂಕಿನಾಗ ಅವರೊಬ್ಬರೇ ಇರೋದು. ನೇರವಾಗಿ ಹೇಳ್ತೀನಿ. ಅವ್ರ ಹೆಸರು ನಾಗರಾಜ್ ಅವ್ರಂತ. ಅಲ್ಲ, ನೀವು ನನ್ನ ಮೇಲೆ ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು. ನೀವು ಭೇಟಿಯಾಗಿ ಸರ ಮನವಿ ಕೊಟ್ಟಿದ್ದಕ್ಕ ಕ್ರಮ ಏನು ಕೈಗೊಂಡ್ರಿ ಅಂತಂದಿದ್ದಕ್ಕ ಅವರು ಏಕಾಏಕಿ ಹೋಗಲೇ ನೀನು ಯಾರು ಹೌದು ಅನ್ನುವಂಥ ಶಬ್ದನ ಬಳಸಿ ನಿಮ್ಗೆ ಅಸಭ್ಯವಾಗಿ ವರ್ತನೆ ಮಾಡ್ಯಾರ. ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಫೋನ್ ಮಾಡಿ ಅವ್ರನ್ನ SI ಸಾಹೇಬ್ರನ್ನ ಕಳಿಸಿದ್ರು. SI ಸಾಹೇಬ್ರು ಬಂದು ಕರ್ಕೊಂಡ್ಬಂದು ಅದೆಲ್ಲ ಎಂಕ್ವೈರಿ ಮಾಡಿದ್ರು. ಸರ್ ಹಿಂಗೆ ಮಾತಾಡಿ ಹಿಂಗಿಲ್ಲ ಅಂತ ಹೇಳಿದ್ರು. SI ಸಾಹೇಬ್ರು ಹೇಳಿದ್ರು, ಆಯ್ತಪ್ಪ ನಿನ್ನ ಮಾಹಿತಿ ಯಜ್ಞಾಗ ಹಾಕು ಹಂಗೆ ಅಂತ ಹೇಳಿದ್ರು. ನಾವೆಲ್ಲ ಮಾಡ್ತಾಯಿದ್ವಿ, ಕಾನೂನು ಪ್ರಕಾರವಾಗಿ ಎಲ್ಲ ಕೆಲಸ ಮಾಡ್ತಾಯಿದ್ವಿ. ಆದರೂ ಕೂಡ ನಮಗೆ ಸರಿಯಾಗಿ ರೆಸ್ಪಾನ್ಸ್ ತೋರಿಸ್ತಾ ಇಲ್ಲ. ಅಲ್ಲ, ನೀವು ಹೋದ ತಕ್ಷಣ ನೀವು ಹಿಂಗೆ ಕೈಗೊಂಡಿಲ್ಲ ಯಾಕೆ ಕೈಗೊಂಡಿಲ್ಲ ಅಂತಂದಾಗ ಅವರು ಸ್ಟಾರ್ಟಿಂಗ್ ಬಂದಂಥ ಉತ್ತರ ಏನು ಅವ್ರ ಬಾಯಿಂದ ನಿಮ್ಗೆ? ಸರ್, ನನ್ನ ಕೆಲ್ಸಕ್ಕೆ ನೀ ಅಡ್ಡಿ ಪಡಿಸಕತ್ತಿ ಅಂತಂದ್ರೆ ಅವರು. ಅಲ್ಲಲ್ಲ, ನೀವು ಯಾಕೆ ಕ್ರಮ ತಗೊಂಡಿಲ್ಲ ಅಂತ ಕೇಳಿದ್ರಲ್ಲ ಅವ್ರನ್ನ. ಅವರು ಸ್ಟಾರ್ಟಿಂಗ್ ನಿಮ್ಗೆ ಏನು ಪ್ರತಿ ಉತ್ತರ ಕೊಟ್ಟರು ಅವರು? ನಿಮ್ಮ ಮಾತಿಗೆ, ಮನವಿಗೆಲ್ಲ ನಿಮ್ಮ ಮಾತಿಗೆ? ನಮ್ಮ ಮಾತಿಗೆ ಅದೇ ಉತ್ತರ ಕೊಟ್ಟಿದ್ದು. ವಾಪಸ್ ಬಾ ಅಂತ ಹೇಳಿದರು. ಹೊರಗಡೆ ಹೋದೆ, ಡಾಕ್ಯುಮೆಂಟು ಪೇಪರ್ ತೊಗೊಂಬಂದು ಎಲ್ಲ ಅವ್ರ ಹತ್ರ ಇಟ್ಟೆ. ಅವಾಗ ಹೇಳಿದ್ರು ಅವರು, ನನ್ನ ಕೆಲ್ಸಕ್ಕೆ ನೀ ಅಡ್ಡಿ ಪಡಿಸಕತ್ತಿ ಅಂತ. ಅಂದರೆ ಇದು ಒಂದು 9-10 ಸಲ ಬಂದದ ಅಂತಂದಾಗ ನೀವು ಏನು ಕ್ರಮ ತಗೊಂಡಿದ್ದೀರಿ, ನಾನು 10 ಸಾರಿ ಮನವಿ ಕೊಟ್ಟರು ಕೂಡ ಅಂತೇಳಿ ನೀವು ಮಾನ್ಯ ತಹಶೀಲ್ದಾರಿಗೆ ಅವ್ರ ಗಮನಕ್ಕೆ ತಂದು ಏನು ಕ್ರಮ ತಗೊಂಡಿದ್ದೀರಿ ಅಂತ ಕೇಳಿದಾಗ ಅವ್ರಿಗೆ ಬಂದಂಥ ಮೊದಲಿನ ಮಾತುಗಳು ಏನ್ರಿ? ಅವ್ರು ಕೇಳಿದ್ದೇನು, ನೀವು ಕೊಟ್ಟಂಥ ರಿಸೀವ್ಡ್ಗಳೆಲ್ಲ ಅಂತ ಕೇಳಿದರು. ಅವನ್ನೆಲ್ಲ ತಗೊಂಡೋಗಿ ಕೊಟ್ಟದ ಮೇಲೆ ಹೇಳಿದ್ರು ಅವರು. ಏನಂದ್ರು? ಇಲ್ಲ, ನಾನು ಆಲ್ರೆಡಿ ಇದನ್ನ ಕೆಲಸ ಮುಗಿಸಿದ್ದೀನಿ, ನೀನು ಪದೇ ಬಂದು ನಮ್ಮ ಕೆಲಸಕ್ಕೆ ಡಿಸ್ಟರ್ಬ್ ಮಾಡಬೇಡ, ನೀನು ನಮ್ಮ ಕೆಲಸಕ್ಕೆ ತೊಂದರೆ ಮಾಡ್ತಿದ್ದೀಯಾ ಅಂತೇಳಿ ಫೋನ್ ಮಾಡಿದರು. ಪೊಲೀಸ್ ಫೋನ್ ಮಾಡಿ ಅವ್ರು ನಮ್ಮನ್ನು ಜೀಪ್ನಾಗ ಹಾಕಿ ಕಳಿಸಿದ್ರು. ಇಷ್ಟೇ, ಮತ್ತೆ ಅಲ್ಲಿ ನಡೆದಿರುವಂಥ ವಿಷಯ ಮತ್ತೆ ಬೇರೆ ಏನಿಲ್ಲ.
ಇಷ್ಟು ಬಂದ್ಬಿಟ್ಟು 10 ಸಾರಿ ಮನವಿ ಕೊಟ್ಟರು ಕೂಡ 10 ಸಾರಿ ಮನವಿ ಕೊಟ್ಟಿವಿ, ಅದೇನು ಕ್ರಮ ತೊಗೊಂಡಿದ್ದೀರಾ ಅಂತೇಳಿ ಒಬ್ಬರು ಕೇಳಿದಾಗ ಅವರಿಂದ ಬಂದಂಥ ಉತ್ತರ ಏನು ಗೊತ್ತಾ, ಕ್ರಮ ಆಗಲೇ ತೊಗೊಂಡಿದ್ದೀವಿ ಅಂತಂದ್ರೆ ದಾಖಲೆ ಕೊಟ್ರಿ ಅಂತಂದಾಗ ದಾಖಲೆ ಕೊಡಲಿಲ್ಲ. ದಾಖಲೆ ಕೇಳಿದ್ರಿಲ್ಲ, ಏನು ಕ್ರಮ ತೊಗೊಳ್ಳಿ ಸರ್. ನೀವು ಏನು ಇದ್ರ ಬಗ್ಗೆ ನೀವು ಏನು ಕ್ರಮ ತೊಗೊಂಡ್ರಿ ಅಂತಂದರೆ, ನೀನು ಯಾರು, ನಿತಿನ್ ದೊಡ್ಡನವ್ರು ಯಾರು, ಅವರು ಇದ್ದಾರೆ, ಮಾಲೆ ಹಾಕಿದ್ದಾರೆ, ಹಿಂಗೆಲ್ಲ ಹೇಳಿದೆ ಅಲ್ರಿ. ಅವ್ರು ಏನು ಕ್ರಮ ತೊಗೊಂಡು ನಾನೆಲ್ಲ ಆಗಲೇ ಆಲ್ರೆಡಿ ಕ್ರಮ ತೊಗೊಂಡಿನಿ ಅಂತ ಹೇಳಿದ್ರಲ್ಲ, ನೀವು ದಾಖಲೆ ಕೇಳಿದ್ರ ಅದಕ್ಕೆ ಸಂಬಂಧಪಟ್ಟಂಗ? ಕೇಳಿದ್ವಿ, ದಾಖಲೆ ಕೇಳಿದ್ವಿ. ಅವ್ರು ಏನಂದ್ರು? ನಾ ಎಲ್ಲ ಮಾಡ್ತೀನಿ, ನನಗೆ ಗೊತ್ತೈತೆ ಆ ಕೆಲಸ ಮಾಡೋದು. 10 ಸಾರಿ ಮನವಿ ಕೊಟ್ಟರು ಕೂಡ ಏನು ಮಾಡಿದಿರ ಅಂತ ಕೇಳಿಲ್ವಾ ನೀವು? ಕೇಳಿದ್ವಿ, ಅದನ್ನ ಕೇಳಿದ್ವಿ. 10 ಸಲ ಮನವಿ ಕೊಟ್ಟಾಗ ಸರ್ ನೀವು ಏನು ಫಾಲೋ ಅಪ್ ಮಾಡಿದ್ರು ಅದನ್ನ ಹೇಳ್ರಿ ಅಂತ ಕೇಳಿದಾಗ ನನಗೆಲ್ಲ ಗೊತ್ತೈತಿ, ನೀ ಏನಕ್ಕೆ ಜಾಸ್ತಿ ಮಾತಾಡಬೇಡ ಅಂತ ಹೇಳಿದ್ರು ಅವರು. ಅದೇ ಏನು ಗೊತ್ತೈತಿ ಗುರುಗಳೇ, ನಾನು ಇದನ್ನೇ ಕ್ವಶನ್ ಮಾಡಿದಕ್ಕೆ ಪೊಲೀಸಿಗೆ ಫೋನ್ ಮಾಡಿ ನಮ್ಮನ್ನ ಒಳಗೆ ಹಾಕ್ಸಿದ್ದೆ. ಸ್ಟೇಷನಿಗೆ ಫೋನ್ ಮಾಡಿ ನನ್ನ ಕೆಲಸಕ್ಕೆ ಅಡೆತಡೆ ಮಾಡ್ಲಿಕ್ಕತ್ತ ನೀ ಮನುಷ್ಯ ಅಂತೇಳಿ ನಿಮ್ಮ ಸ್ಟೇಷನ್ಗೆ ಒಳಗೆ ಹಾಕ್ಸಿದ್ದಾರೆ. ಹೌದು ಸರ್. ನನ್ನ ಹೆಸರು ಪ್ರಮೋದ್ ಅಂತ. ನಾನು ತಹಶೀಲ್ದಾರ್ ಸಾಹೇಬ್ರ ಹತ್ರ ಬಂದಿದ್ದೆ. ಇಂತಿಂಥ ಸಮಸ್ಯೆಗಳು. ಯಾವ ವಿಚಾರವಾಗಿ ತಹಶೀಲ್ದಾರ್ ಹತ್ರ ಹೋಗಿದ್ದೀರಿ ನೀವು? ಯಾವ ವಿಚಾರ ಅಂತಂದ್ರೆ ಜೀರ್ಣೋದ್ಧಾರ ಮಾಡ್ಲಿಕ್ಕೆ, ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಅಂತ ನಾವು ಹೋರಾಡ್ತಾ ಇದ್ದೀವಿ. ಯಾವ ಊರು? ಸೌಡಿ ಗ್ರಾಮ, ರೋಣ ತಾಲೂಕು, ಗದಗ ಜಿಲ್ಲಾ. ಅದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ವಿ. 10 ಸಾರಿ ಆದರೂ ಅವ್ರಿಗೆ ಇದನ್ನು ಕೊಟ್ಟಿದ್ವಿ, ಮನವಿ ಕೊಟ್ಟಿದ್ವಿ. ಅವರು ಅದಕ್ಕೆ ದೇವಸ್ಥಾನದ ಹೆಸರೇನು? ದೊಡ್ಡ ಬಸವೇಶ್ವರ. ದೊಡ್ಡ ಬಸವೇಶ್ವರ ದೇವಸ್ಥಾನ ಸೌಡಿಯಲ್ಲಿದೆ. ಸೌಡಿಯಲ್ಲಿ ಅವರು 10 ಸಾರಿ ಮನವಿ ಕೊಟ್ಟರು ಕೂಡ ಇದುವರೆಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇನ್ನೊಂದು ಬಂದ ವ್ಯಕ್ತಿಗಳಿಗೆ ಅವ್ರು ಏನು ಮಾತಾಡಬೇಕು. 10 ಸಾರಿ ಮನವಿ ಕೊಟ್ಟಿದ್ದಾರೆ. ಹೌದು, ನಮ್ಮ ಹತ್ರ ಇದೆ. 10 ಸಾರಿ ಮನವಿ ಕೊಟ್ಟರು ನಿಮ್ಗೆ ಹಿಂಬಾರ ಏನಂತ ಉತ್ತರ ಬಂದಿಲ್ಲ? ಏನಿಲ್ಲ, ಅದು ಯಾವುದು ಹಿಂಬಾರನೂ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಅವರು ನನ್ನ ಹತ್ರ ಅವೆಲ್ಲ ಪುರಾವೆ ದಾಖಲೆಗಳಿವೆ. ಎರಡನೇದ್ದು, ಅವರು ಯಾವುದೇ ಅಭ್ಯರ್ಥಿಗಾಗಲಿ ಮಾತಾಡ್ಬೇಕಾದ್ರೆ ಸರಿಯಾಗಿ ಮಾತಾಡಲ್ಲ. ಬಡಿತೀನಿ ಬಡಿತೀನಿ. ಈಗ 10 ಸಾರಿ ಕೊಟ್ರಿ ಅಲ್ಲ, 10 ಸಾರಿ ಕೊಟ್ರಿ ಅಲ್ಲ ನೀವು. 10 ಸಾರಿ ಕೊಟ್ಟಾಗ ನೀವು ಯಾಕೆ ಹಿಂಬಾರ ಕಳಿಸ್ಲಿಲ್ಲ ಅಂತ ಕೇಳಲಿಕ್ಕೆ ಹೋದ್ರೆ? ಫಾಲೋ ಅಪ್ ಮಾಡಿದ್ವಿ. ಅದೇ ಫಾಲೋ ಅಪ್ ಮಾಡಿದಾಗ ಅವ್ರು ಹೇಳ್ತಾರೆ, ಇವತ್ತು ಅದೇ ಫಾಲೋ ಅಪ್ ಮಾಡ್ಲಿಕ್ಕೆ ಅಂತಾನೆ ಬಂದಿದ್ದು. ಮನವಿ ಕೊಟ್ರೆ ಮನವಿ ಕೊಡ್ಬೇಕಂತ ಏನು ಬಂದಿರಲಿಲ್ಲ, ಫಾಲೋ ಅಪ್ ಮಾಡ್ಬೇಕಂತಾನೆ ಬಂದಿದ್ದು. ಫಾಲೋ ಅಪ್ ಮಾಡ್ಬೇಕ ಸಂದರ್ಭದೊಳಗೆ ಹೇಳ್ತಾರೆ ತಹಶೀಲ್ದಾರು. ಏನಂತ ಕೇಳಿದ್ರಿ ನೀವು? ಹೋಗಿ ಏನಂತ ಕೇಳಿದ್ರಿ ಅವ್ರನ್ನ? ಸರ್, ಈಗ ಸೌಡಿ ಗ್ರಾಮದ್ದು ನಾವು ನಿಮಗೆ 10 ಸಾರಿ ಇದನ್ನು ಕೊಟ್ಟಿದ್ದೀವಿ, ಮತ್ತೆ ನಮ್ಗೆ ಹೆಂಗೆ ಇದನ್ನ ಮಾಡ್ತೀರಿ ನೀವು? 10 ಸಾರಿ ಮನವಿ ಕೊಟ್ಟಿದ್ದೀರಿ, ನಮ್ಗೆ ಹಿಂಬರವಾಗಿ ಏನು ಉತ್ತರ ಹೇಳಿಲ್ಲ. ಕ್ರಮ ಏನು ಕೈಗೊಂಡ್ರಿ ಅಂತ. ಕ್ರಮ ಏನು ಕೈಗೊಂಡ್ರಿ ಅಂದಾಗ ಅವರು ಉತ್ತರ ಏನು ಕೊಟ್ರು ನಿಮ್ಗೆ? ಅವ್ರು ಹೇಳಿದರು, ಹೋಗಲೇ ಸುಮ್ಮನೆ ಹೊರನಡಿ, ಏಕವಚನ ಅವಾಚ್ಯ ಶಬ್ದ ಬಳಸ್ತಾರೆ. ಒಬ್ಬರು ಮಾಲೆ ಹಾಕಿದಂಥ ವ್ಯಕ್ತಿಗಳಿದ್ದಾರೆ ಅಂತ ನನ್ನಿಂದ ಹೇಳಿಕೆತ್ತೀನಿ ಅವರಿಗೆ. ಅದನ್ನೇ ಹೇಳಿದ್ರು ಅವರು. ಯಾವನ್ಲೇ ನೀನು ಏಕವಚನ ಪದ ಬಳಸ್ತಕ್ಕಂಥ ವ್ಯಕ್ತಿ ತಹಶೀಲ್ದಾರ್ ಯಾರಾದರೂ ಇದ್ದಾರೆ ಅಂದ್ರೆ ಇವತ್ತು ರೋಣ ತಾಲೂಕಿನಾಗ ಅವರೊಬ್ಬರೇ ಇರೋದು. ನೇರವಾಗಿ ಹೇಳ್ತೀನಿ. ಅವ್ರ ಹೆಸರು ನಾಗರಾಜ್ ಅವರು ಅಂತ. ಅಲ್ಲ, ನೀವು ನನ್ನ ಮೇಲೆ ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು. ನೀವು ಭೇಟಿಯಾಗಿ ಸರ ಮನವಿ ಕೊಟ್ಟಿದ್ದಕ್ಕ ಕ್ರಮ ಏನು ಕೈಗೊಂಡ್ರಿ ಅಂತಂದಿದ್ದಕ್ಕ ಅವರು ಏಕಾಏಕಿ ಹೋಗಲೇ ನೀನು ಯಾರು ಹೌದು ಅನ್ನುವಂಥ ಶಬ್ದನ ಬಳಸಿ ನಿಮ್ಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ. ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಫೋನ್ ಮಾಡಿ ಅವ್ರನ್ನ SI ಸಾಹೇಬ್ರನ್ನ ಕಳಿಸಿದ್ರು. SI ಸಾಹೇಬ್ರು ಬಂದು ಕರ್ಕೊಂಡ್ಬಂದು ಅದೆಲ್ಲ ಎಂಕ್ವೈರಿ ಮಾಡಿದರು. ಸರ್ ಹಿಂಗೆ ಮಾತಾಡಿ ಹಿಂಗಿಲ್ಲ ಅಂತ ಹೇಳಿದ್ರು. SI ಸಾಹೇಬ್ರು ಹೇಳಿದರು, ಆಯ್ತಪ್ಪ ನಿನ್ನ ಮಾಹಿತಿ ಯಜ್ಞಾಗ ಹಾಕು ಹಂಗೆ ಅಂತ ಹೇಳಿದ್ರು. ನಾವೆಲ್ಲ ಮಾಡ್ತಾಯಿದ್ವಿ, ಕಾನೂನು ಪ್ರಕಾರವಾಗಿ ಎಲ್ಲ ಕೆಲಸ ಮಾಡ್ತಾಯಿದ್ವಿ. ಆದರೂ ಕೂಡ ನಮಗೆ ಸರಿಯಾಗಿ ರೆಸ್ಪಾನ್ಸ್ ತೋರಿಸ್ತಾ ಇಲ್ಲ. ಅಲ್ಲ, ನೀವು ಹೋದ ತಕ್ಷಣ ನೀವು ಹಿಂಗೆ ಕೈಗೊಂಡಿಲ್ಲ ಯಾಕೆ ಕೈಗೊಂಡಿಲ್ಲ ಅಂತಂದಾಗ ಅವರು ಸ್ಟಾರ್ಟಿಂಗ್ ಬಂದಂಥ ಉತ್ತರ ಏನು ಅವ್ರ ಬಾಯಿಂದ ನಿಮ್ಗೆ? ಸರ್, ನನ್ನ ಕೆಲ್ಸಕ್ಕೆ ನೀ ಅಡ್ಡಿ ಪಡಿಸಕತ್ತಿ ಅಂತಂದ್ರೆ ಅವರು. ಅಲ್ಲಲ್ಲ, ನೀವು ಯಾಕೆ ಕ್ರಮ ತಗೊಂಡಿಲ್ಲ ಅಂತ ಕೇಳಿದ್ರಲ್ಲ ಅವ್ರನ್ನ. ಅವರು ಸ್ಟಾರ್ಟಿಂಗ್ ನಿಮ್ಗೆ ಏನು ಪ್ರತಿ ಉತ್ತರ ಕೊಟ್ಟರು ಅವರು? ನಿಮ್ಮ ಮಾತಿಗೆ, ಮನವಿಗೆಲ್ಲ ನಿಮ್ಮ ಮಾತಿಗೆ? ನಮ್ಮ ಮಾತಿಗೆ ಅದೇ ಉತ್ತರ ಕೊಟ್ಟಿದ್ದು. ವಾಪಸ್ ಬಾ ಅಂತ ಹೇಳಿದರು. ಹೊರಗಡೆ ಹೋದೆ, ಡಾಕ್ಯುಮೆಂಟು ಪೇಪರ್ ತೊಗೊಂಬಂದು ಎಲ್ಲ ಅವ್ರ ಹತ್ರ ಇಟ್ಟೆ. ಅವಾಗ ಹೇಳಿದ್ರು ಅವರು, ನನ್ನ ಕೆಲ್ಸಕ್ಕೆ ನೀ ಅಡ್ಡಿ ಪಡಿಸಕತ್ತಿ ಅಂತ. ಅಂದರೆ ಇದು ಒಂದು 9-10 ಸಲ ಬಂದದ ಅಂತಂದಾಗ